Good morning everyone. Today we are in 15th session of Quantitative Technique 1 prescribed for Vijayanagara Sri Krishna BCom 3rd semester affiliated to Vijayanagara Sri Krishna Devaraya University, Ballari. Here, before going to this, we should know what are the topics which are covered in earlier sessions. ಅಂದರೆ ಇಂದಿನ ಸೆಷನ್ಗಳಲ್ಲಿ ನಾವು ಯಾವ ಟಾಪಿಕ್ಗಳನ್ನು ಕವರ್ ಮಾಡಿದ್ದೀವಿ ಅನ್ನೋದನ್ನು ನೋಡೋಣ. That bivariate frequency distribution table and problems. Here the term bivariate frequency distribution, the term itself indicate bivariate. Bivariate is nothing but which consists of more than one variable, which consists of two variables. By using two variables we are constructing frequency distribution table. That frequency distribution table is considered as the bivariate frequency distribution table. ಇಲ್ಲಿ ನಾವು bivariate frequency distribution ಅಂದಾಗ more than one variable ನ ನಾವು ಕನ್ಸಿಡರ್ ಮಾಡಿರ್ತೀವಿ, which consist of two variables. For example, height and weight of the students ನೋಡಿದೀವಿ. marks in two different subjects, ಎರಡು ಸಬ್ಜೆಕ್ಟ್ಗಳಲ್ಲಿರುವಂತಹ ಒಂದು ಮಾರ್ಕ್ಸ್ ನ ನೋಡಿದೀವಿ. ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ವಿ, ಮಾರ್ಕ್ಸ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿದ್ವಿ. ಅಗೇನ್ ಏಜ್ ಆಫ್ ಹಸ್ಬೆಂಡ್ಸ್ ಅಂಡ್ ಏಜ್ ಆಫ್ ವೈಫ್ಸ್ ಅಂತ ನೋಡಿದೀವಿ. ಈ ರೀತಿ ನಾವು ಡಿಫ್ರೆಂಟ್ ಎಲಿಮೆಂಟ್ಸ್ನ ನಾವು ಕನ್ಸಿಡರ್ ಮಾಡ್ತಾ ಬಂದಿದ್ದೀವಿ. ಇದನ್ನು ನಾವೇನಂತ ಟ್ರೀಟ್ ಮಾಡಿದ್ದೀವಿ, ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬೈ ಯೂಸಿಂಗ್ ಟೂ ವೇರಿಯಬಲ್ಸ್. ಎರಡು ವೇರಿಯಬಲ್ಸ್ನ ಯೂಸ್ ಮಾಡೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಕನ್ಸ್ಟ್ರಕ್ಷನ್ ಪ್ರೊಸೀಜರ್ಗೆ ನಾವೇನಂತ ಟ್ರೀಟ್ ಮಾಡ್ತಾ ಇದ್ವಿ, ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಹಿಯರ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿಚ್ ಕನ್ಸಿಸ್ಟ್ ಆಫ್ ಸರ್ಟನ್ ಸ್ಟೆಪ್ಸ್. ಕೆಲವೊಂದು ಸ್ಟೆಪ್ಸ್ನಲ್ಲಿ ನಾವೇನು ಮಾಡಿರ್ತೀವಿ, ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಇಲ್ಲಿ ಫಸ್ಟ್ಗೆ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದರೆ ದಿ ಡಾಟಾ is classified on the basis of two variables is called as bivariate frequency distribution. ಅಂದರೆ ಒಂದು ಕೊಟ್ಟಿರುವಂಥ ಒಂದು ಡಾಟಾನ ಎರಡು ವೇರಿಯಬಲ್ಸ್ ಬೇಸಿಸ್ನ ಮೇಲೆ ನಾವು ಕ್ಲಾಸಿಫೈ ಮಾಡಿದರೆ ಅಂತಹ ಒಂದು ಕ್ಲಾಸಿಫಿಕೇಶನ್ಗೆ ಬಂದುಬಿಟ್ಟು ನಾವೇನಂತ ಟ್ರೀಟ್ ಮಾಡಿರ್ತೀವಿ, ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿಚ್ ಕನ್ಸಿಸ್ಟ್ ಆಫ್ ಟೂ ವೇರಿಯಬಲ್ಸ್. ಫಾರ್ ಎಕ್ಸಾಂಪಲ್ ಹೈಟ್ ಆ್ಯಂಡ್ ವೆಯ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಅಂದರೆ ಒಂದು ಕಡೆ ನಾವೇನು ಮಾಡಿರ್ತೀವಿ, ಒಂದು ವೇರಿಯಬಲ್ನ ಹೈಟ್ ಅಂತ ಟ್ರೀಟ್ ಮಾಡಿರ್ತೀವಿ, ಇನ್ನೊಂದು ವೇರಿಯಬಲ್ನ ವೆಯ್ಟ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಅದರ ಜೊತೆಯಲ್ಲಿ ಏಜ್ ಆಫ್ ಹಸ್ಬೆಂಡ್ಸ್ ಆ್ಯಂಡ್ ಏಜ್ ಆಫ್ ವೈಫ್ಸ್, ಏಜ್ ಆಫ್ ಹಸ್ಬೆಂಡ್ಸ್ನ ಒಂದು ವೇರಿಯಬಲ್ ಅಂತ ಟ್ರೀಟ್ ಮಾಡ್ತೀವಿ, ಏಜ್ ಆಫ್ ಹಸ್ಬೆಂಡ್ಸ್ನ ಎರಡನೇ ವೇರಿಯಬಲ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ, ಮಾರ್ಕ್ಸ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿರ್ತೀವಿ. ಇಲ್ಲಿ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ನ ಒಂದು ವೇರಿಯಬಲ್ ಅಂತ ಕನ್ಸಿಡರ್ ಮಾಡಿರ್ತೀವಿ, ಮಾರ್ಕ್ಸ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ನ ಇನ್ನೊಂದು ವೇರಿಯಬಲ್ ಆಗಿ ಕನ್ಸಿಡರ್ ಮಾಡಿರ್ತೀವಿ. ಇಲ್ಲಿ ನಾವು ಹಾರಿಜೆಂಟಲಿ ಒಂದು ವೇರಿಯಬಲ್ನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ, ವರ್ಟಿಕಲಿ ಒಂದನ್ನು ರೆಪ್ರೆಸೆಂಟ್ ಮಾಡಿರ್ತೀವಿ. ಆನ್ ದಿ ಟಾಪ್ ಸೈಡ್ ಆಫ್ ದಿ ಟೇಬಲ್ ನಾವೇನು ಮಾಡಿರ್ತೀವಿ, ವರ್ಟಿಕಲಿ ಕೆಲವೊಂದು ಕಾಲಮ್ಸ್ನ ಡ್ರಾ ಮಾಡ್ತೀವಿ, ಅಲ್ಲಿ ಒಂದು ವೇರಿಯಬಲ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಲೆಫ್ಟ್ ಸೈಡ್ ಏನು ಮಾಡಿರ್ತೀವಿ, ಒಂದು ವೇರಿಯಬಲ್ನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಈ ರೀತಿ ನಾವು ಡಾಟಾನ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಯೂನಿವೇರಿಯೇಟ್ನಲ್ಲಿ ಏನಾಗಿರುತ್ತೆ, ಓನ್ಲಿ ಒಂದು ವೇರಿಯಬಲ್ ಮಾತ್ರ ಇದ್ದಿರುತ್ತೆ. ಅಲ್ಲಿ ನಾವು ಎರಡು ರೀತಿ ನಾವು ಡಿಸ್ಟ್ರಿಬ್ಯೂಷನ್ನ ನೋಡಿದ್ವಿ. ಒಂದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ವಿ, ಇನ್ನೊಂದನ್ನು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಡಿಸ್ಕ್ರೀಟ್ ಅಂದಾಗ ಏನಾಗಿರುತ್ತೆ, ಒಂದು ವೇರಿಯಬಲ್ನ ಬೇಸ್ ಮಾಡ್ಕೊಂಡು ನಾವೇನು ಮಾಡಿರ್ತೀವಿ, ಆ ಒಂದು ವ್ಯಾಲ್ಯೂಸ್ನಲ್ಲಿ ರಿಪೀಟೆಡ್ ಐಟಮ್ಸ್ ಎಷ್ಟಿದಾವೆ ಅನ್ನೋದನ್ನು ನಾವು ಅದರ ಫ್ರೀಕ್ವೆನ್ಸಿನ ನಾವು ಫೈಂಡ್ ಔಟ್ ಮಾಡ್ತೀವಿ. ಅದೇ ಕಂಟಿನ್ಯೂಯಸ್ ಅಂದರೆ ಒಂದು ರೇಂಜ್ನ, ಲೋವರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್ನ, ಲೋವರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಲಿಮಿಟ್ನ ಬೇಸ್ ಆಗಿ ತೊಗೊಂಡು ನಾವೇನು ಮಾಡಿರ್ತೀವಿ, ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಸಿಮಿಲರ್ಲಿ ಇನ್ ಕೇಸ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿ ಆರ್ ಯೂಸಿಂಗ್ ಕಂಟಿನ್ಯೂಯಸ್ ಸಿರೀಸ್ ಮೆಥಡ್. ಕಂಟಿನ್ಯೂಯಸ್ ಸಿರೀಸ್ ಮೆಥಡ್ನ ನಾವು ಯೂಸ್ ಮಾಡಿರ್ತೀವಿ. ಇಲ್ಲಿ ಕಂಟಿನ್ಯೂಯಸ್ ಅಂದರೆ ಏನಿರುತ್ತೆ, 0 to 10 ಅಂತ ಹೇಳಿದ್ದೀವಿ, 10 to 20, 20 to 30, 30 to 40, 40 to 50. ಈ ರೀತಿ ವೇರಿಯಬಲ್ಸ್ನ ನಾವೇನು ಮಾಡಿದ್ದೀವಿ, ಇಲ್ಲಿ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಎರಡಕ್ಕೂ ಸಹಿತ ನಾವೇನು ಮಾಡ್ತೀವಿ, ಇದೇ ಪ್ರೊಸೀಜರ್ನ ನಾವು ಅಪ್ಲೈ ಮಾಡಿದ್ದೀವಿ. ದಟ್ ಟು ಎಕ್ಸ್ಕ್ಲೂಸಿವ್ ಮೆಥಡ್ ಆಫ್ ಕ್ಲಾಸ್ ಇಂಟರ್ವೆಲ್. ಎಕ್ಸ್ಕ್ಲೂಸಿವ್ ಮೆಥಡ್ ಆಫ್ ಕ್ಲಾಸ್ ಇಂಟರ್ವೆಲ್ನ ನಾವು ಅಪ್ಲೈ ಮಾಡಿದ್ದೀವಿ. ಎಕ್ಸ್ಕ್ಲೂಸಿವ್ ಕ್ಲಾಸ್ ಆಫ್ ಇಂಟರ್ವೆಲ್ ಅಂದರೆ ಇಲ್ಲಿ ನಾವು ಕ್ಲಾಸ್ ಇಂಟರ್ವೆಲ್ನಲ್ಲಿ ಎರಡು ಮೆಥಡ್ಗಳನ್ನು ನೋಡಿರ್ತೀವಿ. ಒಂದನ್ನು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಮೆಥಡ್ ಅಂತ ಹೇಳಿರ್ತೀವಿ. ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಅಂದಾಗ ದ ಅಪ್ಪರ್ limit of the class interval which is excluded from that particular class interval. Upper limit na
ಆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಎಕ್ಸ್ಕ್ಲೂಡ್ ಮಾಡಿ ಅದನ್ನು ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲೇ ನಾವು ಅದನ್ನು ಇನ್ಕ್ಲೂಡ್ ಮಾಡಿರ್ತೀವಿ. ಅದೇ ರೀತಿ ಇನ್ಕ್ಲೂಸಿವ್ ಅಂದಾಗ ಏನಿರುತ್ತೆ, ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದಟ್ ಕ್ಲಾಸ್ ಇಂಟರ್ವೆಲ್ ಓನ್ಲಿ ಏನಾಗಿರುತ್ತೆ ಅಲ್ಲಿ ಅಪ್ಪರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವೆಲ್ ಅದೇ ಒಂದು ಕ್ಲಾಸ್ನಲ್ಲಿ ಕನ್ಸಿಸ್ಟ್ ಆಗಿದ್ರೆ ಅದನ್ನು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳಿರ್ತೀವಿ. ಒಂದು ವೇಳೆ ಅಪ್ಪರ್ ಕ್ಲಾಸ್ ಲಿಮಿಟ್ ವಿಚ್ ಈಸ್ ಎಕ್ಸ್ಕ್ಲೂಡೆಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ ಅಂದಾಗ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಫಾರ್ ದಿ ಪರ್ಪಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ವಿ ಆರ್ ಯೂಸಿಂಗ್ 5 ಸ್ಟೆಪ್ಸ್. 5 ಸ್ಟೆಪ್ಗಳಲ್ಲಿ ನಾವೇನು ಮಾಡಿರ್ತೀವಿ, ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಅದರಲ್ಲಿ ಫಸ್ಟ್ನಾಗ ಬಂದ್ಬಿಟ್ಟು ಡಿಟರ್ಮೈನ್ ದಿ ಸೂಟಬಲ್ ಕ್ಲಾಸ್ ಇಂಟರ್ವೆಲ್ ಆಫ್ ಈಚ್ ವೇರಿಯಬಲ್. ನಾವೇನು ಮಾಡಬೇಕಲ್ಲಿ ಕ್ಲಾಸ್ ಇಂಟರ್ವೆಲ್ನ ಡಿಟರ್ಮೈನ್ ದಿ ಕ್ಲಾಸ್ ಇಂಟರ್ವೆಲ್ ಫಾರ್ ಈಚ್ ವೇರಿಯಬಲ್. ಪ್ರತಿಯೊಂದು ವೇರಿಯಬಲ್ಗೂ ಸಹಿತ ನಾವು ಕ್ಲಾಸ್ ಇಂಟರ್ವೆಲ್ನ ನಾವೇನು ಮಾಡಬೇಕು, ಅದನ್ನು ಡಿಟರ್ಮೈನ್ ಮಾಡಿರ್ತೀವಿ. ನಾವು 2 ರೀತಿ ಕ್ಲಾಸ್ ಇಂಟರ್ವೆಲ್ನ, ಒಂದು ವೇರಿಯಬಲ್ 1ಗೆ ಕ್ಲಾಸ್ ಇಂಟರ್ವೆಲ್ನ ಡಿಟರ್ಮೈನ್ ಮಾಡಬೇಕು, ವೇರಿಯಬಲ್ 2ಗೆ ಕ್ಲಾಸ್ ಇಂಟರ್ವೆಲ್ನ ಡಿಟರ್ಮೈನ್ ಮಾಡಬೇಕು. ವಿ ನೀಡ್ ಟು ಡಿಟರ್ಮೈನ್ ದಿ ಕ್ಲಾಸ್ ಇಂಟರ್ವೆಲ್ ಫಾರ್ ಬೋತ್ ದಿ ವೇರಿಯಬಲ್ಸ್ ಗಿವೆನ್ ಇನ್ ದಿ ಡಾಟಾನಲ್ಲಿ ಕೊಟ್ಟಿರುವಂಥ 2 ವೇರಿಯಬಲ್ಸ್ಗೆ ಸಂಬಂಧಪಟ್ಟಿರುವಂಥ ಒಂದು ಕ್ಲಾಸ್ ಇಂಟರ್ವೆಲ್ನ ನಾವು ಐಡೆಂಟಿಫೈ ಮಾಡಿರ್ತೀವಿ, ಡಿಟರ್ಮೈನ್ ಮಾಡಬೇಕು. ಇಲ್ಲಿ ನಾವು ಕ್ಲಾಸ್ ಇಂಟರ್ವೆಲ್ಸ್ನ ನಾವು ಡಿಟರ್ಮೈನ್ ಮಾಡಬೇಕಂದಾಗ ವಿ ನೀಡ್ ಟು ಫಾಲೋ ಎ ಸರ್ಟನ್ ಪ್ರೊಸೀಜರ್ ಫಾರ್ ಡಿಟರ್ಮೈನಿಂಗ್ ದಿ ಕ್ಲಾಸ್ ಇಂಟರ್ವೆಲ್ನ ನಾವು ಡಿಟರ್ಮೈನ್ ಮಾಡಬೇಕಂದಾಗ ಒಂದು ಪ್ರೊಸೀಜರ್ನ ನಾವು ಫಾಲೋ ಮಾಡಿರ್ತೀವಿ. ಯಾಕಂದರೆ ನಮಗೆ ಕೊಟ್ಟಿರುವಂಥ ಒಂದು ಸೀರೀಸ್ನಲ್ಲಿ ವೇರಿಯಬಲ್ 1ನಲ್ಲಿ ಮಿನಿಮಮ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು, ಅಗೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು. ಅದೇ ರೀತಿ ವೇರಿಯಬಲ್ 2ನಲ್ಲಿ ಮಿನಿಮಮ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿರ್ತೀವಿ, ಅದರ ಜೊತೆಯಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನು ಸಹಿತ ನಾವು ಐಡೆಂಟಿಫೈ ಮಾಡಿರ್ತೀವಿ. ಈ ರೀತಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ಐಡೆಂಟಿಫೈ ಮಾಡಿರ್ತೀವಿ ಇನ್ ದಿ ಗಿವೆನ್ ಸೀರೀಸ್ ಕೊಟ್ಟಿರುವಂಥ ಒಂದು ಡಾಟಾನಲ್ಲಿ. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ವಿಚ್ ಮಸ್ಟ್ ಕವರ್ ದಿ ಫಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ನಮಗೆ ಮಿನಿಮಮ್ ವ್ಯಾಲ್ಯೂ ಅನ್ನೋದು ಕವರ್ ಆಗಿರಬೇಕು. ಅಗೇನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಚ್ ಮಸ್ಟ್ ಕವರ್ಡ್ ಇನ್ ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕವರ್ ಆಗಿರಬೇಕು. ಅದೇ ರೀತಿ ವೇರಿಯಬಲ್ 2 ಸಹಿತ ಮಿನಿಮಮ್ ವ್ಯಾಲ್ಯೂ ವಿಚ್ ಮಸ್ಟ್ ಬಿ covered in first class interval, again maximum value which must be covered in last class interval. ಫಸ್ಟ್ ಮತ್ತು ಲಾಸ್ಟ್ನಲ್ಲಿ ಮಿನಿಮಮ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇವೆರಡೂ ಕವರ್ ಆಗಿರಬೇಕು. ಅವಾಗ ನಾವೇನು ಡಿಟರ್ಮೈನ್ ಮಾಡಿರ್ತೀವಿ, ನಾವು ಕ್ಲಾಸ್ ಇಂಟರ್ವೆಲ್ಗಳನ್ನು ನಾವು ಡಿಟರ್ಮೈನ್ ಮಾಡಿರ್ತೀವಿ. ಈ ಒಂದು ಪ್ರೊಸೀಜರ್ನ ನಾವೇನು ಮಾಡ್ತೀವಿ, ವಿಚ್ ಈಸ್ ಅಪ್ಲಿಕೇಬಲ್ ಫಾರ್ ಫಸ್ಟ್ ಸ್ಟೆಪ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಈಗ ಫಾರ್ ಎಕ್ಸಾಂಪಲ್ ಸೀರೀಸ್ 1ನಲ್ಲಿ 3 ಅನ್ನೋದು ಇದ್ದಿರುತ್ತೆ, ಅಗೇನ್ 24 ಅನ್ನೋದು ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು 3, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು ನಮಗೆ 24. ನಮಗೊಂದು ಕ್ಲಾಸ್ ಇಂಟರ್ವೆಲ್ ಸೈಜ್ ಅನ್ನೋದನ್ನು ನಾವು ಮಿನಿಮಮ್ 4, ಮ್ಯಾಕ್ಸಿಮಮ್ 15 ಅಂತ ನಾವು ಅರ್ಲಿಯರ್ ಸೆಷನ್ಸ್ನಲ್ಲಿ ನೋಡಿದ್ದೇವೆ. ನಮಗೆ ಏನಿರಬೇಕು ರೀ, ನಂಬರ್ ಆಫ್ ಕ್ಲಾಸಸ್ ಇಂಟರ್ವೆಲ್ಸ್ ಎಷ್ಟಿರಬೇಕು, ಮಿನಿಮಮ್ 4 ಇರಬೇಕು, ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಇರ್ಬೋದು ರೀ, 15ವರೆಗೂ ಇರ್ಬೋದು. ಆ ರೇಂಜ್ನಲ್ಲಿ ನಾವೇನು ಮಾಡಿರ್ತೀವಿ, ಅದನ್ನು ಆ ಒಂದು ಡಾಟಾನ ನಾವು ಫಿಕ್ಸ್ ಮಾಡಿರ್ತೀವಿ, ಆ ಒಂದು ಕ್ಲಾಸ್ ಇಂಟರ್ವೆಲ್ಸ್ನ ನಾವು ಫಿಕ್ಸ್ ಮಾಡಿರ್ತೀವಿ. ಇಲ್ಲಿ 3 ಅನ್ನೋದು ಎಲ್ಲಿ ಬಂದಿರುತ್ತೆ, ನಮಗೆ ಲೋವರ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ನಮಗೆ ಇನ್ಕ್ಲೂಡ್ ಆಗಿರಬೇಕು. ಲೋವರ್ ಕ್ಲಾಸ್ ಇಂಟರ್ವೆಲ್ನ ನಾವೇನಂತ ತೊಗೋಬೋದ್ರಿ, 3 ಅನ್ನೋದು ಇನ್ಕ್ಲೂಡ್ ಆಗಬೇಕಂದಾಗ 0 to 5 ಅಂತ ತೊಗೋಬೋದು. ಅಗೇನ್ ಅಪ್ಪರ್ ಕ್ಲಾಸ್ ಲಿಮಿಟ್ನ 20 to 25 ಅಂತ ತೊಗೋಬೋದು ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ನ. ಯಾಕೆಂದ್ರೆ ಇಲ್ಲಿ ನಮಗೆ ಮಿನಿಮಮ್ ವ್ಯಾಲ್ಯೂನು ಕವರ್ ಆಗಿರಬೇಕು, ಅದರ ಜೊತೆಯಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನು ಕವರ್ ಆಗಿಂಗೆ ನಾವೇನು ಮಾಡಿರ್ತೀವಿ, ಇಲ್ಲಿ ವೇರಿಯಬಲ್ಸ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ ಸೆಕೆಂಡ್ ಸ್ಟೆಪ್ನಲ್ಲಿ ರೈಟ್ ಒನ್ ಆಫ್ ಕ್ಲಾಸ್ ಇಂಟರ್ವೆಲ್ ವರ್ಟಿಕಲಿ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಟೇಬಲ್, ಅದರ್ ಎಟ್ ದಿ ಟಾಪ್ ಹಾರಿಜೆಂಟಲಿ. ಒಂದನ್ನು ವರ್ಟಿಕಲಿ ನಾವು ಮೆನ್ಷನ್ ಮಾಡಿರ್ತೀವಿ, ಇನ್ನೊಂದನ್ನು ಹಾರಿಜೆಂಟಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಅಂದರೆ ಅಲ್ಲಿನೂ ನಮಗೆ ಏನಾಗಿರುತ್ತೆ, ಕ್ಲಾಸ್ ಇಂಟರ್ವೆಲ್ಸ್ನ ನಾವು ಫಸ್ಟ್ ಸ್ಟೆಪ್ನಲ್ಲಿ ಡಿಟರ್ಮೈನ್ ಮಾಡಿದ್ದೀವಿ ಫಾರ್ ವೇರಿಯಬಲ್ 1 ಆ್ಯಂಡ್ ಫಾರ್ ವೇರಿಯಬಲ್ 2. ವೇರಿಯಬಲ್ 1 ನಾವೇನು ಮಾಡಿರ್ತೀವಿ ರೀ, ವರ್ಟಿಕಲಿ ವೇರಿಯಬಲ್ 1 ರೆಪ್ರೆಸೆಂಟ್ ಮಾಡ್ತೀವಿ, ಹಾರಿಜೆಂಟಲಿ ನಾವೇನು ಮಾಡಿರ್ತೀವಿ, ವೇರಿಯಬಲ್ 2 ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ದಿಸ್ ಈಸ್ ದಿ ಸೆಕೆಂಡ್ ಸ್ಟೆಪ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅಂದರೆ 2ನೇ ಸ್ಟೆಪ್ನ ಏನಂತ ಟ್ರೀಟ್ ಮಾಡಿರ್ತೀವಿ, ನಾವು ಪ್ರಿಪೇರ್ ಮಾಡಬೇಕಂದಾಗ ನಾವು ಈ 2ನೇ ಸ್ಟೆಪ್ನ ಅಪ್ಲೈ ಮಾಡಿರ್ತೀವಿ ಫಾರ್ ದಿ ಪರ್ಪಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅಂಡ್ ಥರ್ಡ್ ಒನ್, ಎ ಟ್ಯಾಲಿ ಮಾರ್ಕ್ ಹ್ಯಾಸ್ ಟು ಬಿ ಪುಟ್ ಇನ್
the cell where the variables intersect in both the class intervals. A tally mark has to be put at the intersect point of two variables. ಎರಡು ವೇರಿಯೇಬಲ್ಸ್ ಇಂಟರ್ಸೆಕ್ಟ್ ಪಾಯಿಂಟ್ನಲ್ಲಿ ನಾವೇನು ಮಾಡಿರ್ತೀವಿ, ಎರಡು ಇಂಟರ್ಸೆಕ್ಟ್ ಪಾಯಿಂಟ್ಸ್ನಲ್ಲಿನೂ ಸಹಿತ ನಾವೇನು ಅಲ್ಲಿ ನಾವು ಸೆಲ್ನಲ್ಲಿ ಟ್ಯಾಲಿ ಮಾರ್ಕ್ನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಅಂದರೆ ನಮಗೇನಾಗಿರ್ಬೇಕ್ರಿ, ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ವಿಚ್ ಮಸ್ಟ್ ಸ್ಯಾಟಿಸ್ಫೈ ದಿ ವೇರಿಯಬಲ್ 1 ಕ್ಲಾಸ್ ಇಂಟರ್ವೆಲ್ ಆಸ್ ವೆಲ್ ಆಸ್ ವೇರಿಯಬಲ್ 2 ಕ್ಲಾಸ್ ಇಂಟರ್ವೆಲ್. ಆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಅನ್ನೋದೇನು ಎಲ್ಲಿ ಬಂದಿರಬೇಕು, ನಮಗೆ ವೇರಿಯಬಲ್ 1ನಲ್ಲಿ ಕನ್ಸಿಡರ್ಡ್ ಆಗಿರಬೇಕು, ವೇರಿಯಬಲ್ 2ನಲ್ಲಿ ಕನ್ಸಿಡರ್ಡ್ ಆಗಿರಬೇಕು. ಆ ಒಂದು ಪರ್ಟಿಕ್ಯುಲರ್ ಇಂಟರ್ಸೆಕ್ಷನ್ ಪಾಯಿಂಟ್ ಇರುವಂಥ ಒಂದು ಸೆಲ್ನಲ್ಲಿ ನಾವೇನು ಮಾಡಿರ್ತೀವಿ, ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿರ್ತೀವಿ. ಅದೇ ರೀತಿ 4th ಸ್ಟೆಪ್ನಲ್ಲಿ ರಿಪೀಟ್ ದಿ ಪ್ರೊಸೀಜರ್ ಟಿಲ್ ಟು ಎಕ್ಸಾಸ್ಟ್ ಆಲ್ ವೇರಿಯಬಲ್ಸ್ ಆರ್ ಅಬ್ಸರ್ವೇಷನ್ಸ್. ಅಂದರೆ ಸೇಮ್ ಪ್ರೊಸೀಜರ್ ವಿಚ್ ಈಸ್ ರಿಪೀಟೆಡ್ ಅಂಟಿಲ್ ಆಲ್ ದಿ ವೇರಿಯಬಲ್ಸ್ ಆರ್ ಎಕ್ಸಾಸ್ಟೆಡ್. ಎಲ್ಲ ವೇರಿಯಬಲ್ಸ್ ಕಂಪ್ಲೀಟ್ ಆಗೋವರೆಗೂ ಸಹಿತ ನಾವೇನು ಮಾಡಿರ್ತೀವಿ, ಆ ಒಂದು ಪ್ರೊಸೀಜರ್ನ ನಾವು ಫಾಲೋ ಮಾಡಿರ್ತೀವಿ. ಆ ಒಂದು ಪ್ರೊಸೀಜರ್ ಅಂದರೆ ಏನಿರುತ್ತೆ ಹೇಳ್ರಿ, ಇಂಟರ್ಸೆಕ್ಷನ್ ಪಾಯಿಂಟ್ನ ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು 3 ಅಂತ ಹೇಳಿದ್ವಿ, ಅದು ಮಿನಿಮಮ್ ಕ್ಲಾಸ್ ಇಂಟರ್ವೆಲ್ನಲ್ಲಿ 0 to 5ನಲ್ಲಿ ಒಂದಿರುತ್ತೆ. ಅಗೇನ್ ಅಲ್ಲಿ ಇನ್ನೊಂದು ವೇರಿಯೇಬಲ್ ಬಂದುಬಿಟ್ಟು ನಮಗೇನಿದೆ 4 ಇದೆ ರೀ, ಅದನ್ನು ಎಲ್ಲಿ ಕವರ್ ಆಗಿರುತ್ತೆ 0 to 4. ಒಂದು ಹೈಟ್ 3 ಇದೆ ರೀ, ವೆಯ್ಟ್ 4 ಇದೆ. ಅಲ್ಲಿ 0 to 5 ಹೈಟ್ನಲ್ಲಿ 0 to 5 ವೆಯ್ಟ್ನಲ್ಲಿ ಆ ಇಂಟರ್ಸೆಕ್ಷನ್ ಪಾಯಿಂಟ್ನಲ್ಲಿ ನಾವೇನು ಟ್ಯಾಲಿ ಮಾರ್ಕ್ನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ದಿಸ್ ಪ್ರೊಸೀಜರ್ ಈಸ್ ಟು ಬಿ ಕಂಟಿನ್ಯೂಡ್ ಟಿಲ್ ದಿ ಎಕ್ಸಾಸ್ಟ್ ಆಫ್ ಆಲ್ ದಿ ವೇರಿಯಬಲ್ಸ್ ಗಿವೆನ್ ಇನ್ ದಿ ಡೇಟಾ. ನಮಗೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಎಲ್ಲ ವೇರಿಯಬಲ್ಸ್ ಕಂಪ್ಲೀಟ್ ಆಗೋವರೆಗೂ ಈ ಒಂದು ಸೇಮ್ ಪ್ರೊಸೀಜರ್ನ ನಾವು ಫಾಲೋ ಮಾಡಿರ್ತೀವಿ. ಇದನ್ನು ನಾವೇನು, ದಿಸ್ ಇಸ್ ದಿ 4th ಸ್ಟೆಪ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ನಮಗೆ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಫ್ರೇಮ್ ಮಾಡಬೇಕಂದಾಗ ಇದು 4ನೇ ಸ್ಟೆಪ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದೇ ರೀತಿ 5ನೇ ಸ್ಟೆಪ್ನಲ್ಲಿ ಟೋಟಲ್ ದಿ ಟ್ಯಾಲಿ ಮಾರ್ಕ್ಸ್ ಆಫ್ ಕಾಲಮ್ ಆ್ಯಂಡ್ ಕೀಪ್ ಎಟ್ ದಿ ಬಾಟಮ್. ಅಂದರೆ ಟೋಟಲ್ ದಿ ಟ್ಯಾಲಿ ಮಾರ್ಕ್ಸ್ ಆಫ್ ದಿ columns and keep at the bottom. Similarly, total the tally marks of rows keep at the right side of the table. ಅಂದರೆ ನಾವು ಇಲ್ಲಿ ಏನು ಮಾಡಿರ್ತೀವಿ, ಒಂದು ಕಾಲಮ್ ಟೋಟಲ್ನ ಬಾಟಮ್ ಆಫ್ ದಿ ಟೇಬಲ್ನಲ್ಲಿ ನಾವು ಟೋಟಲ್ ಮಾಡಿರ್ತೀವಿ. ಅದೇ ರೀತಿ ರೋ ಟೋಟಲ್ನ ರೈಟ್ ಹ್ಯಾಂಡ್ ಸೈಡ್ ನಾವಲ್ಲಿ ಎಂಟ್ರಿ ಮಾಡಿರ್ತೀವಿ. ಇವೆರಡು ಟೋಟಲ್, ರೋ ಟೋಟಲ್ ಆ್ಯಂಡ್ ಕಾಲಮ್ ಟೋಟಲ್ ಮಸ್ಟ್ ಬಿ ಈಕ್ವಲ್. ರೋ ಟೋಟಲ್ ಮತ್ತು ಕಾಲಮ್ ಟೋಟಲ್ ಏನಾಗಿರ್ಬೇಕು ರೀ, ಎರಡೂ ಈಕ್ವಲ್ ಆಗಿರಬೇಕು. ಅವಾಗ ಮಾತ್ರ ನಾವು ಮಾಡಿರುವಂಥ ಒಂದು ಪ್ರಾಬ್ಲಮ್ ಕರೆಕ್ಟ್ ಇರುತ್ತೆ. ಅದೇ ರೀತಿ ದ ಟೋಟಲ್ ನಂಬರ್ which must be equal to total frequency which must be equal to total number of variables given in the problem. ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಎಲ್ಲ ವೇರಿಯಬಲ್ಸ್ಗೂ ಸಹಿತ ನಮಗೇನಾಗಿರ್ಬೇಕು ರೀ, ಈ ಗಿವೆನ್ ನಂಬರ್ ಅನ್ನೋದು, ಫ್ರೀಕ್ವೆನ್ಸಿ ಅನ್ನೋದು ಈಕ್ವಲ್ ಆಗಿರಬೇಕು. ಪ್ರಾಬ್ಲಮ್ನಲ್ಲಿ 20 ವ್ಯಾಲ್ಯೂಸ್ನ ಕೊಟ್ಟಿದ್ರೆ, 20 ಅಬ್ಸರ್ವೇಷನ್ಸ್ನ ಅವನು ಪ್ರೊವೈಡ್ ಮಾಡಿದರೆ ನಮ್ಮ ಟೋಟಲ್ ಫ್ರೀಕ್ವೆನ್ಸಿ ಏನಾಗಿರಬೇಕು, 20 ಆಗಿರಬೇಕು. ದೀಸ್ ಆರ್ ದಿ 5 ಸ್ಟೆಪ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇಲ್ಲಿ ಫಸ್ಟ್ ಸ್ಟೆಪ್ನಲ್ಲಿ ನಾವೇನು ಮಾಡಿದ್ದೀವಿ ರೀ, ಡಿಟರ್ಮೈನಿಂಗ್ ದಿ ಕ್ಲಾಸ್ ಇಂಟರ್ವೆಲ್ ಫಾರ್ ಈಚ್ ವೇರಿಯಬಲ್. ಪ್ರತಿಯೊಂದು ವೇರಿಯಬಲ್ಗೂ ಕ್ಲಾಸ್ ಇಂಟರ್ವೆಲ್ನ ನಾವು ಐಡೆಂಟಿಫೈ ಮಾಡಿದ್ವಿ, ಡಿಟರ್ಮೈನ್ ಮಾಡಿದ್ದೀವಿ. ಆ್ಯಂಡ್ ಸೆಕೆಂಡ್ ಸ್ಟೆಪ್ನಲ್ಲಿ ವಿ ನೀಡ್ ಟು ಪ್ಲೇಸ್ ದಿ ವೇರಿಯಬಲ್ಸ್ ವರ್ಟಿಕಲಿ ಆ್ಯಂಡ್ ಹಾರಿಜೆಂಟಲಿ. ಒಂದನ್ನು ವರ್ಟಿಕಲಿ ನಾವು ಪ್ಲೇಸ್ ಮಾಡಿದ್ವಿ, ಇನ್ನೊಂದನ್ನು ಹಾರಿಜೆಂಟಲಿ, ಎರಡು ವೇರಿಯಬಲ್ಸ್ನ ನಾವು ಪ್ಲೇಸ್ ಮಾಡ್ತಾ ಇದ್ದೀವಿ. ಥರ್ಡ್ ಸ್ಟೆಪ್ನಲ್ಲಿ ವಿ ನೀಡ್ ಟು ಐಡೆಂಟಿಫೈ ದಿ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ವೇರಿಯಬಲ್ಸ್ನ ಇಂಟರ್ಸೆಕ್ಷನ್ ಪಾಯಿಂಟ್ ಅಂದರೆ ಎರಡು ಎಲ್ಲಿ ಕವರ್ ಆಗಿರುತ್ತೋ ಅಲ್ಲಿ ನಾವೇನು ಮಾಡ್ತೀವಿ, ಒಂದು ಟ್ಯಾಲಿ ಮಾರ್ಕ್ನ ನಾವು ಡ್ರಾ ಮಾಡಿರ್ತೀವಿ. ಅಗೇನ್ ದ ಸೇಮ್ ಪ್ರೊಸೀಜರ್ ಈಸ್ ಫಾಲೋಡ್ ಇನ್ 4th ಸ್ಟೆಪ್ ಅಂಟಿಲ್ ದ ಗಿವೆನ್ ಅಬ್ಸರ್ವೇಷನ್ಸ್ ಆರ್ ಎಕ್ಸಾಸ್ಟೆಡ್. ಎಲ್ಲ ಕೊಟ್ಟಿರುವಂಥ ಎಲ್ಲ ಅಬ್ಸರ್ವೇಷನ್ಸ್ ಕಂಪ್ಲೀಟ್ ಆಗೋವರೆಗೂ ಸಹಿತ ಸೇಮ್ ಪ್ರೊಸೀಜರ್ನ ನಾವು ಫಾಲೋ ಮಾಡಿರ್ತೀವಿ. ಸಿಮಿಲರ್ಲಿ ಇನ್ ಕೇಸ್ ಆಫ್ 5th ಸ್ಟೆಪ್ ವಿ ನೀಡ್ ಟು ಟೋಟಲ್ ದಿ ರೋ ಆ್ಯಂಡ್ ಟೋಟಲ್ ಕಾಲಮ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಗಿವೆನ್ ಇನ್ ದಿ ಪ್ರಾಬ್ಲಮ್ಸ್. ಅಂದರೆ ಒಂದು ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಒಂದು ಎಲ್ಲ ಅಬ್ಸರ್ವೇಷನ್ಗೂ ಸಹಿತ ಈಕ್ವಲ್ ಆಗಿರಬೇಕು. ಓಕೆ, ದೀಸ್ ಆರ್ ದಿ ಟಾಪಿಕ್ಸ್ ವಿಚ್ ಆರ್ ಕವರ್ಡ್ ಇನ್ ಅರ್ಲಿಯರ್ ಸೆಷನ್ಸ್. ಅಂದರೆ ಅಲ್ಲಿ ನಾವು 2 ಪ್ರಾಬ್ಲಮ್ಸ್ನೂ ಸಹಿತ ನಾವು ಸಾಲ್ವ್ ಮಾಡಿದ್ದೀವಿ. Again, learning objectives of this chapter. The aim of the chapter is to make students to present data in textual and tabular format, including the technique of creating frequency distribution and working out bivariate distribution table. The aim of this particular chapter is to make the students
to know how to present the data in textual as well as tabular format. ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗಿರ್ಬೇಕ್ರಿ, ಡಾಟಾನ ನಾವು ಯಾವ ರೀತಿ ಟ್ಯಾಬ್ಯುಲರ್ ಮತ್ತು ಟೆಕ್ಸ್ಚುವಲ್ ಫಾರ್ಮ್ಯಾಟ್ನಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಮತ್ತು ವಾಟ್ ಆರ್ ದಿ ಟೆಕ್ನಿಕ್ಸ್ ಫಾರ್ ಕ್ರಿಯೇಟಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅಗೇನ್ ಟೆಕ್ನಿಕ್ಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ನಾವು ಎರಡು ರೀತಿ ನೋಡಿದ್ವಿ. ಒಂದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನೋಡಿದ್ವಿ, ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನೋಡಿದ್ವಿ. ಅಂದರೆ ವಾಟ್ ಆರ್ ದಿ ಟೆಕ್ನಿಕ್ಸ್ which are required for construction of discrete frequency distribution table and continuous frequency distribution table, and similarly working out bivariate distribution table. Again, what are the ways for creating bivariate frequency distribution, or what are the steps included in bivariate frequency distribution table. These are the learning objectives. Ultimately the students learn these aspects, how to present data in ಟೆಕ್ಸ್ಚುವಲ್ ಆ್ಯಂಡ್ ಟ್ಯಾಬ್ಯುಲರ್ ಫಾರ್ಮೆಟ್. ಟೆಕ್ಸ್ಚುವಲ್ ಮತ್ತು ಟ್ಯಾಬ್ಯುಲರ್ ಫಾರ್ಮೆಟ್ನಲ್ಲಿ ಯಾವ ರೀತಿ ಡಾಟಾನ ಪ್ರೆಸೆಂಟ್ ಮಾಡಬೇಕು. ಅಗೇನ್ ಟೆಕ್ನಿಕ್ಸ್ ಆಫ್ ಕ್ರಿಯೇಟಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ವರ್ಕಿಂಗ್ ಔಟ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಈ ಒಂದು ಆಸ್ಪೆಕ್ಟ್ಸ್ನ ನಾವೇನು ಮಾಡ್ಬೋದು, ಈ ಒಂದು ಚಾಪ್ಟರ್ನಿಂದ ಕಲಿಬೋದು. ದೀಸ್ ಆರ್ ದಿ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಆ್ಯಂಡ್ ಲರ್ನಿಂಗ್ outcomes. After the chapter, the student shall be able to describe and understand the rules and types of classification, frequency distribution, class interval and its type, basic principles of tabulation and sorting of data. After completion of this particular chapter, the student shall be able to describe and understand the rules and types of classification. What are the rules of classification and types of classification and construction of frequency distribution. There are two types of frequency distribution. One is discrete frequency distribution and continuous frequency distribution. And what is the meaning of class interval and its type? Again, the types means inclusive class interval as well as exclusive class interval. Basic principles of tabulation and sorting of data. What are the basic principles required for preparation of tables and sorting of data? ಈ ಒಂದು ಆಸ್ಪೆಕ್ಟ್ಸ್ನ ನಾವೇನು ಮಾಡ್ಬೋದು, ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ಕಲಿಬೋದು. ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ದಿ ಸ್ಟೂಡೆಂಟ್ ಶಾಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ or is able to learn the rules and types of classification. What are the rules as well as types of classification? Again, what are the steps for frequency construction of frequency distribution, like discrete frequency distribution and continuous frequency distribution, and class interval and its types, inclusive class intervals and exclusive class interval, and basic principles of tabulation and sorting of data. These are the ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಚಾಪ್ಟರ್ನ ಲರ್ನಿಂಗ್ ಔಟ್ಕಮ್ಸ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಓಕೆ, ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಚಾಪ್ಟರ್ ದ ಸ್ಟೂಡೆಂಟ್ ಶಾಲ್ ಬಿ ಏಬಲ್ ಟು ಲರ್ನ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಕಂಪ್ಲೀಟ್ ಆದ ನಂತರ ವಿದ್ಯಾರ್ಥಿಗಳು ಇವೆಲ್ಲ ಆಸ್ಪೆಕ್ಟ್ಸ್ನ ಕಲಿಬೋದು. ದಿಸ್ ಇಸ್ ರಿಲೇಟಿಂಗ್ ಟು ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಇನ್ ಸೆಷನ್ 15, the present session which consists of tabulation of data, meaning, objectives and rules for tabulation. ಓಕೆ, ಇಲ್ಲಿ ನಾವೇನ್ರಿ ಈ ಒಂದು ಪರ್ಟಿಕ್ಯುಲರ್ ಸೆಷನ್ನಲ್ಲಿ ಟ್ಯಾಬ್ಯುಲೇಷನ್ ಆಫ್ ಡಾಟಾ ಬಗ್ಗೆ ನೋಡ್ತೀವಿ, ಮೀನಿಂಗ್ ಆಫ್ ಟ್ಯಾಬ್ಯುಲೇಷನ್ ಬಗ್ಗೆ ನೋಡ್ತೀವಿ, ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್ ಬಗ್ಗೆ ನೋಡ್ತೀವಿ. ಅದರ ಜೊತೆಯಲ್ಲಿ ರೂಲ್ಸ್ ಫಾರ್ ಟ್ಯಾಬ್ಯುಲೇಷನ್, ಅಂದರೆ ವಾಟ್ ಆರ್ ದಿ ರೂಲ್ಸ್ ಫಾರ್ ಪ್ರಿಪೇರಿಂಗ್ ದಿ ಟೇಬಲ್ಸ್. Here, meaning of tabulation of data. Simply classifying the gathered data is not achieve the objective unless they kept in a systematic way. Keeping the data in a horizontal rows and vertical columns systematically is called tabulation. Okay, here simply classifying the gathered data is not achieve the objective unless they kept in a systematic way. Keeping the data in a horizontal rows and vertical columns systematically is called tabulation. Tabulation is nothing but keeping the data in horizontal rows and columns systematically is treated as the tabulation. Simply
classifying the gathered data is not considered as the tabulation or unless they kept in a systematic way. ಅದನ್ನು ನಾವು ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಅರೇಂಜ್ ಮಾಡೋವರೆಗೂ ಸಹಿತ ವಿಚ್ ಡಸಂಟ್ ಗಿವ್ ಎ ಪ್ರಾಪರ್ ಮೀನಿಂಗ್. ಒಂದು ಪ್ರಾಪರ್ ಮೀನಿಂಗ್ ಅನ್ನೋದು ಕೊಟ್ಟಿರಲ್ಲ. ಅದು ಯಾವಾಗ ಕೊಟ್ಟಿರುತ್ತೆ ಪ್ರಾಪರ್ ಮೀನಿಂಗ್ ಅಂದರೆ ವಿಚ್ ಮಸ್ಟ್ ಬಿ ಅರೇಂಜ್ಡ್ ಇನ್ ಎ ಸಿಸ್ಟಮೆಟಿಕ್ ವೇ ಫಾರ್ ಟ್ಯಾಬ್ಯುಲೇಷನ್ ಪರ್ಪಸ್ ಕೀಪಿಂಗ್ ದಿ ಡಾಟಾ ಇನ್ ಹಾರಿಜಾಂಟಲ್ ರೋಸ್ ಆ್ಯಂಡ್ ವರ್ಟಿಕಲ್ ಕಾಲಮ್ಸ್ ಸಿಸ್ಟಮೆಟಿಕಲಿ ಈಸ್ ಕಾಲ್ಡ್ ಆಸ್ ಟ್ಯಾಬ್ಯುಲೇಷನ್. ಟ್ಯಾಬ್ಯುಲೇಷನ್ ಪರ್ಪಸ್ಗಾಗಿ ನಾವೇನು ಮಾಡಿರ್ತೀವಿ, ದ ಡಾಟಾ ವಿಚ್ ಈಸ್ gathered as well as the data which is presented in a systematic way with the help of horizontal rows and vertical columns is called as tabulation. ಅಂದ್ರೆ அந்த horizontal rows ನಲ್ಲಿ ಮತ್ತು vertical columns ನಲ್ಲಿ ಡಾಟಾನ ಅರೇಂಜ್ ಮಾಡುವಂಥ ಒಂದು ಪ್ರೊಸೀಜರ್ಗೆ ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಟ್ಯಾಬ್ಯುಲೇಷನ್ ಅಂತ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಸಿಂಪ್ಲಿ ದ classifying the gathered data is not achieve the ಆಬ್ಜೆಕ್ಟಿವ್. ಅಂದು ನಾವು ಕ್ಲಾಸಿಫೈ ಸಿಂಪ್ಲಿ ನಾವು ಕಲೆಕ್ಟ್ ಮಾಡಿರುವಂಥ ಒಂದು ಡಾಟಾನ ಕ್ಲಾಸಿಫೈ ಮಾಡುವಂಥ ಪ್ರೊಸೀಜರ್ ಏನಾಗಿರಲ್ಲ, ನಾವು ಅದನ್ನು ಟ್ಯಾಬ್ಯುಲೇಷನ್ ಅಂತ ನಾವು ಟ್ರೀಟ್ ಮಾಡಲ್ಲ ಅನ್ಲೆಸ್ ದೇ ಕ್ಯಾಪ್ಟ್ ಇನ್ ಎ ಸಿಸ್ಟಮೆಟಿಕ್ ವೇ. ಇಲ್ಲಿ ನಾವು ಸಿಸ್ಟಮೆಟಿಕ್ ವೇ ಅಂದರೆ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು, ವಿಚ್ ಮಸ್ಟ್ ಬಿ ಪ್ರೆಸೆಂಟೆಡ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್, ಹಾರಿಜಾಂಟಲ್ ರೋಸ್ ಆ್ಯಂಡ್ ವರ್ಟಿಕಲ್ ಕಾಲಮ್ಸ್, ದೆನ್ ಓನ್ಲಿ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಟ್ಯಾಬ್ಯುಲೇಷನ್. ಅವಾಗ ಮಾತ್ರ ನಾವು ಅದನ್ನೇನಂತ ಟ್ರೀಟ್ ಮಾಡ್ಬೋದು, ಟ್ಯಾಬ್ಯುಲೇಷನ್ ಅಂತ ಟ್ರೀಟ್ ಮಾಡ್ತೀವಿ. ಯಾವಾಗ ನಾವು ಟ್ಯಾಬ್ಯುಲೇಷನ್ ಅಂತ ಟ್ರೀಟ್ ಮಾಡ್ತೀವಿ, ದ ಡಾಟಾ ಪ್ರೆಸೆಂಟೆಡ್ ಇನ್ ಸಿಸ್ಟಮೆಟಿಕ್ ವೇ ಬೈ ಯೂಸಿಂಗ್ ಹಾರಿಜಾಂಟಲ್ ರೋಸ್ ಆ್ಯಂಡ್ ವರ್ಟಿಕಲ್ ಕಾಲಮ್ಸ್. ಹಾರಿಜಾಂಟಲ್ ರೋಸ್ ಮತ್ತು ವರ್ಟಿಕಲ್ ಕಾಲಮ್ಸ್ನಲ್ಲಿ ನಾವು ಪ್ರೆಸೆಂಟ್ ಮಾಡಿದಾಗ ಮಾತ್ರ ಅದನ್ನು ನಾವು ಏನಂತ ಟ್ರೀಟ್ ಮಾಡ್ಬೋದು, ಅದನ್ನು ಟ್ಯಾಬ್ಯುಲೇಷನ್ ಅಂತ ಟ್ರೀಟ್ ಮಾಡ್ತೀವಿ. ಅಗೇನ್ ಆಸ್ ಪರ್ ದಿ ವರ್ಡ್ಸ್ ಆಫ್ ಪ್ರೊಫೆಸರ್ ನೀರ್ವೆಂಗರ್ ಡಿಫೈನ್ಸ್ a statistical table is a systematic organization of data in a columns and rows. Here Professor Neiswanger defines a statistical table is systematic organization of data in columns and rows. Statistical table is a systematic organization or arrangement of data in columns. The two horizontal rows and vertical columns is considered as the tabulation. Or in one sentence we can say that tabulation is the process of presenting the data in tabular form. Andre now in simple words we can say that tabulation is nothing but it is a process of presenting the data in tabular form. Tabular form is nothing but which consists of horizontal rows and vertical columns is considered as the tabulation. ಇಲ್ಲಿ ಟ್ಯಾಬ್ಯುಲೇಷನ್ ಅಂದಾಗ ನಾವು ಸಿಂಪಲ್ ವರ್ಡ್ಸ್ನಲ್ಲಿ ಏನು ಹೇಳ್ತೀವಿ, ಪ್ರೆಸೆಂಟಿಂಗ್ ದಿ ಡಾಟಾ ಇನ್ ಟ್ಯಾಬ್ಯುಲರ್ ಫಾರ್ಮ್ ಆರ್ ಪ್ರೆಸೆಂಟಿಂಗ್ ದಿ ಡಾಟಾ ಇನ್ ಕಾಲಮ್ಸ್ ಆ್ಯಂಡ್ ರೋಸ್. ಕಾಲಮ್ಸ್ ಮತ್ತು ರೋಸ್ನಲ್ಲಿ ನಾವು ಪ್ರೆಸೆಂಟ್ ಮಾಡುವಂಥ ಒಂದು ಪ್ರೊಸೀಜರ್ಗೂ ಸಹಿತ ನಾವೇನಂತ ಟ್ರೀಟ್ ಮಾಡಿರ್ತೀವಿ, ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಅಂತ ಹೇಳ್ತೀವಿ, ಸ್ಟೂಡೆಂಟ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಅಲ್ಲಿ ನಾವೇನು ಮಾಡ್ತೀವಿ, ಅದರ ಸ್ಟೂಡೆಂಟ್ ಮಾರ್ಕ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಕ್ಲಾಸ್ನಲ್ಲಿ ನಮಗೆ 6 ಸಬ್ಜೆಕ್ಟ್ಸ್ ಇದ್ದಿರ್ತವೆ, 10 ಸ್ಟೂಡೆಂಟ್ಸ್ ಇದ್ದಿರ್ತಾರೆ. ಇಲ್ಲಿ ನಾವು ರಿಜಿಸ್ಟರ್ ನಂಬರ್ ಆಫ್ ಸೀರಿಯಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ ಅಂತ ಒಂದು ಕಾಲಮ್ನ ನಾವು ಡ್ರಾ ಮಾಡ್ತೀವಿ. ಎರಡನೇ ಕಾಲಮ್ನಲ್ಲಿ ನೇಮ್ ಆಫ್ ದಿ ಸ್ಟೂಡೆಂಟ್ಸ್, ರಿಜಿಸ್ಟರ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್ ತೊಗೊತೀವಿ. ಥರ್ಡ್ ಕಾಲಮ್ನಲ್ಲಿ ನೇಮ್ ಆಫ್ ದಿ ಸ್ಟೂಡೆಂಟ್ಸ್ ತೊಗೊತೀವಿ. ಅಗೇನ್ ನೆಕ್ಸ್ಟ್ ಕಾಲಮ್ನಲ್ಲಿ ಸಬ್ಜೆಕ್ಟ್ ಮಾರ್ಕ್ಸ್ ಅಂತೀವಿ, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4, ಸಬ್ಜೆಕ್ಟ್ 5, ಸಬ್ಜೆಕ್ಟ್ 6. ಈ ರೀತಿ ನಾವೇನು ಮಾಡಿರ್ತೀವಿ, ಡಾಟಾನ ನಾವು ರೆಪ್ರೆಸೆಂಟ್ ಮಾಡ್ತಾ ಬಂದಿರ್ತೀವಿ. ಈ ಒಂದು ಪ್ರೊಸೀಜರ್ಗೆ ನಾವೇನಂತ ಟ್ರೀಟ್ ಮಾಡ್ತೀವಿ, ಇಲ್ಲಿ ಟ್ಯಾಬ್ಯುಲೇಷನ್ ಅಂತ ಹೇಳಿರ್ತೀವಿ. ಅಂದರೆ ಗಿವೆನ್ ಡಾಟಾ which is mentioned in columns and rows is also considered as the tabulation. ಅಂದರೆ ನಮಗೆ ಕೊಟ್ಟಿರುವಂಥ ಒಂದು ಡಾಟಾನ ಟೇಬಲ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದರೆ ಅದನ್ನು ಸಹಿತ ನಾವೇನಂತ ಟ್ರೀಟ್ ಮಾಡ್ತೀವಿ, ಟ್ಯಾಬ್ಯುಲೇಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿ ಪರ್ಪಸ್ ಆಫ್ ಟ್ಯಾಬ್ಯುಲೇಷನ್? ಟ್ಯಾಬ್ಯುಲೇಷನ್ನ ಉದ್ದೇಶ ಏನಿದೆ, ಯಾಕೆ ನಾವು ಪ್ರಿಪೇರ್ ಮಾಡಿರ್ತೀವಿ? ಇನ್ ಆರ್ಡರ್ ಟು ಸಿಂಪ್ಲಿಫೈ ದಿ ಕಾಂಪ್ಲೆಕ್ಸಿಟಿ ಆರ್ ಇನ್ ಆರ್ಡರ್ ಟು ಅಟ್ರಾಕ್ಟ್ ದಿ ವ್ಯೂವರ್ಸ್. ಅದನ್ನ ನಾವೇನು ಮಾಡಿರ್ತೀವಿ, ಅಲ್ಲಿ ಒಂದು ಕಾಂಪ್ಲೆಕ್ಸಿಟಿನ ಸಿಂಪ್ಲಿಫೈ ಮಾಡುವಂಥ ಉದ್ದೇಶಕ್ಕಾಗಿ ನಾವೇನು ಮಾಡ್ತೀವಿ, ಟ್ಯಾಬ್ಯುಲೇಷನ್ ಪ್ರೊಸೀಜರ್ನ ನಾವು ಅಪ್ಲೈ ಮಾಡ್ತೀವಿ, ವಿಚ್ ಈಸ್ ಯೂಸ್ಫುಲ್ ಫಾರ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. The term statistics which consist of different function, 4 elements which consist of 4 element: collection of data, presentation of data, analysis of data, interpretation of data. Here the second step is presentation of data. The presentation of the tabulation is also considered as the
ಪ್ರೆಸೆಂಟೇಷನ್ ಆಫ್ ಡಾಟಾ ಇನ್ ಸಿಸ್ಟಮೆಟಿಕ್ ಮ್ಯಾನರ್. ಒಂದು ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ನಾವು ಡಾಟಾನ ಪ್ರೆಸೆಂಟ್ ಮಾಡೋದನ್ನು ಸಹಿತ ನಾವೇನಂತ ಟ್ರೀಟ್ ಮಾಡ್ತೀವಿ, ಇಲ್ಲಿ ಟ್ಯಾಬ್ಯುಲೇಷನ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅಬ್ಜೆಕ್ಟಿವ್ಸ್ ಆಫ್ ಕ್ಲಾಸಿಫಿಕೇಶನ್, and that to simplify the complex data, to bring out essential features of the data, to facilitate comparison, to facilitate statistical analysis, to saving of space, to help reference, to eliminate errors and omissions in the data. These are the objectives of tabulation. Why we are preparing tabulation means for these reasons we are preparing the tabulation. And that first one, to simplify the complex data. ನಾವು ಯಾಕೆ ನಾವು ಈ ಟ್ಯಾಬ್ಯುಲೇಷನ್ನ ನಾವು ಕೈಗೊಳ್ತೀವಿ ಅಂದರೆ ಇವೆಲ್ಲ ಒಂದು ಉದ್ದೇಶಕ್ಕಾಗಿ, ಟು ಸಿಂಪ್ಲಿಫೈ ದಿ ಕಾಂಪ್ಲೆಕ್ಸ್ ಡಾಟಾ. ಓಕೆ, ದ ಟ್ಯಾಬ್ಯುಲೇಷನ್ ವಿಚ್ ಈಸ್ ಯೂಸ್ಫುಲ್ ಫಾರ್, ಆರ್ ದ ಪ್ರಿಪರೇಷನ್ ಆಫ್ ಟ್ಯಾಬ್ಯುಲೇಷನ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಸಿಂಪ್ಲಿಫೈಯಿಂಗ್ ದಿ ಕಾಂಪ್ಲೆಕ್ಸ್ ಡಾಟಾ ಗಿವೆನ್ ಇನ್ ದಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಒಂದು ಕಾಂಪ್ಲೆಕ್ಸ್ ಡಾಟಾನ ಸಿಂಪ್ಲಿಫೈ ಮಾಡೋ ಉದ್ದೇಶಕ್ಕಾಗಿ ನಾವೇನು ಮಾಡಿರ್ತೀವಿ, ಟ್ಯಾಬ್ಯುಲೇಷನ್ ಪ್ರೊಸೀಜರ್ನ ನಾವು ಅಪ್ಲೈ ಮಾಡಿರ್ತೀವಿ. ಅರ್ಲಿಯರ್ ಸೆಷನ್ಸ್ನಲ್ಲಿ ನಾವು ನೋಡಿದ್ದೀವಿ, ಮಾರ್ಕ್ಸ್ ಕೊಟ್ಟಿರ್ತಾನೆ, ಅಗೇನ್ 2 ಡಿಫ್ರೆಂಟ್ ಸಬ್ಜೆಕ್ಟ್ಸ್ನ ಮಾರ್ಕ್ಸ್ ಕೊಟ್ಟಿರ್ತಾನೆ, ಅದನ್ನು ನಾವೇನು ಮಾಡಿದ್ವಿ, ಒಂದು ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ವಿ. ನಾವು ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದೆ, ಹಾಗಾಗಿ ಯಾವ ಸ್ಟೂಡೆಂಟ್ಸ್ ಯಾವ ರೇಂಜ್ ಆಫ್ ಮಾರ್ಕ್ಸ್ನ ಸ್ಕೋರ್ ಮಾಡಿದಾನೆ ಅನ್ನೋದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ವಿಚ್ ರೆಡ್ಯೂಸಸ್ ದಿ complexity in the given data. If we are presenting data in a systematic manner, which automatically reduces the complexity involved in the data. ಅಂದರೆ ಡಾಟಾನಲ್ಲಿ ಇರುವಂಥ ಒಂದು ಕಾಂಪ್ಲೆಕ್ಸಿಟಿ ಅನ್ನೋದು ನಮಗೆ ಯಾವಾಗ ರೆಡ್ಯೂಸ್ ಆಗಿರುತ್ತೆ, when we are presenting the data in simple form or presenting the data in ಟ್ಯಾಬ್ಯುಲರ್ ಫಾರ್ಮ್. ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ನಾವು ಆ ಡಾಟಾನ ಮೆನ್ಷನ್ ಮಾಡಿದ ತಕ್ಷಣ ಏನಾಗಿರುತ್ತೆ, ಅದರಲ್ಲಿರುವಂಥ ಒಂದು ಕಾಂಪ್ಲೆಕ್ಸಿಟಿ ಅನ್ನೋದೇನಾಗಿರುತ್ತೆ, ರೆಡ್ಯೂಸ್ ಆಗ್ತಾ ಬಂದಿರುತ್ತೆ. ದಟ್ಸ್ ವೈ ದಿಸ್ ಇಸ್ ದಿ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಟ್ಯಾಬ್ಯುಲೇಷನ್. ಯಾಕಂದರೆ ಮಾಸ್ ಡಾಟಾ ವಿಚ್ ಈಸ್ ಕಂಡೆನ್ಸ್ಡ್ ಟು ಎ ಸಿಂಪ್ಲಿಫೈಡ್ ಫಾರ್ಮ್ ಇನ್ ದಿ ಟೇಬಲ್. ಸಿಂಪ್ಲಿಫೈಡ್ ಫಾರ್ಮ್ನಲ್ಲಿ ನಮಗೇನಾಗಿರುತ್ತೆ, ಆ ಡಾಟಾನ ನಾವು ಐಡೆಂಟಿಫೈ ಮಾಡ್ಬೋದು. ಐಡಿಯಲ್ಲಿ ಸ್ಟೂಡೆಂಟ್ಸ್ನಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ನ ನಾವು ಐಡೆಂಟಿಫೈ ಮಾಡಬೇಕು. ಇವೆಲ್ಲ ಒಂದು ಕಾಂಪ್ಲೆಕ್ಸಿಟೀಸ್ ಏನಾಗಿರುತ್ತೆ, ನಾವು ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ಸಿಂಪಲ್ ಆಗಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು, ವಿಚ್ ಈಸ್ ಯೂಸ್ಫುಲ್ ಫಾರ್ ಫರ್ದರ್ ಸ್ಟ್ಯಾಟಿಸ್ಟಿಕಲ್ ಟ್ರೀಟ್ಮೆಂಟ್ ಆರ್ ಫರ್ದರ್ ಯೂಸ್ಫುಲ್ನೆಸ್. Again, the second one is to bring out essential features of the data. Again, here the second objective is to bring out essential features of the data. The tabulation which is useful for bringing out the features or characteristics of the data. ಡೇಟಾನಲ್ಲಿರುವಂಥ ಒಂದು ಎಸೆನ್ಷಿಯಲ್ ಫೀಚರ್ಸ್ ಏನಿರುತ್ತೋ ಅದನ್ನು ನಾವೇನು ಮಾಡ್ಬೋದು, ಹೈಲೈಟ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು, ವಿಚ್ ಆರ್ ನೆಸಸರಿ ಫಾರ್ ಅವರ್ ಫರ್ದರ್ ರಿಕ್ವೈರ್ಮೆಂಟ್, ಫಾರ್ ಅವರ್ ಫ್ಯೂಚರ್ ರಿಕ್ವೈರ್ಮೆಂಟ್. ಅಂದರೆ ನಮ್ಮ ಫ್ಯೂಚರ್ ರಿಕ್ವೈರ್ಮೆಂಟ್ ಏನು ಬೇಕಾಗಿರುತ್ತೋ ಆ ಡಾಟಾನಲ್ಲಿರುವಂಥ ಒಂದು ಫೀಚರ್ಸ್ನ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದು. ಅಗೇನ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಫರ್ದರ್ ಟ್ರೀಟ್ಮೆಂಟ್. ಅಂದರೆ ಫರ್ದರ್ ಟ್ರೀಟ್ಮೆಂಟ್ಗೂ ಸಹಿತ ನಾವೇನು ಮಾಡ್ಬೋದು, ಅದನ್ನು ನಾವು ಯೂಸ್ಫುಲ್ ಅದನ್ನು ಅಪ್ಲೈ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಪರ್ಟಿಕ್ಯುಲರ್ ಆರ್ಗನೈಜೇಷನ್ ಡಾಟಾ ಇದ್ದಿರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಆರ್ಗನೈಜೇಷನ್ ಡಾಟಾ ಅಂದಾಗ ನಮಗೆ ಅಲ್ಲೇನಿರುತ್ತೆ, ನಂಬರ್ ಆಫ್ ಎಂಪ್ಲಾಯೀಸ್ ಇದ್ದಿರ್ತಾರೆ, ಅಗೇನ್ ಅವರ ಪೇ ಸ್ಕೇಲ್ಸ್ ಇದ್ದಿರ್ತವೆ ಮತ್ತು ಅವರ ಬೋನಸ್ ಇದ್ದಿರುತ್ತೆ, ಅದೇ ರೀತಿ ಅವ್ರ ಫ್ರಿಂಜ್ ಬೆನಿಫಿಟ್ಸ್ ಇದ್ದಿರ್ತವೆ, ಅದೇ ರೀತಿ ಪ್ರೊಡಕ್ಷನ್ ಇರ್ಬೋದು, ಅದರ ರಿಲೆವೆಂಟ್ ಆ್ಯಕ್ಟಿವಿಟೀಸ್ ಇದ್ದಿರುತ್ತೆ. ಆ ಒಂದು ಡಾಟಾನಿಂದ ನಾವೇನು ಮಾಡಿರ್ತೀವಿ, ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್, ಎಸೆನ್ಷಿಯಲ್ ಫೀಚರ್ಸ್ನ ನಾವು ಐಡೆಂಟಿಫೈ ಮಾಡ್ತೀವಿ, ವಿಚ್ ರೆಡ್ಯೂಸಸ್ ದಿ ಕಾಂಪ್ಲೆಕ್ಸಿಟಿ ಆಸ್ ವೆಲ್ ಆಸ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಫ್ಯೂಚರ್ ರೆಫರೆನ್ಸಸ್ಗೂ ಸಹಿತ ನಮಗೆ ಎಸೆನ್ಷಿಯಲ್, ನಮಗೇನು ಬೇಕಾಗಿರುತ್ತೋ, ನಮ್ಮ ಪರ್ಪಸ್ಗೆ ಯಾವುದು ಸೂಟ್ ಆಗಿರುತ್ತೋ ಅದನ್ನು ನಾವು ಅದರಿಂದ ನಾವೇನು ಮಾಡ್ಬೋದು, ಆ ಒಂದು ಡಾಟಾನ ನಾವು ಅದರಿಂದ ನಾವು ಕಲೆಕ್ಟ್ ಮಾಡ್ಬೋದು. ಅದೇ ರೀತಿ ಥರ್ಡ್ ಒನ್ ಈಸ್ ಟು ಫೆಸಿಲಿಟೇಟ್ comparison. The tabulation which facilitates the comparison of 2 columns or 2 variables which is given in the table or 2 places of the data given in the table. ಅಂದರೆ ನಮಗೆ ಇಲ್ಲುವಂಥ ಒಂದು ಡಾಟಾನ ಕಂಪ್ಯಾರಿಸನ್ ಮಾಡೋದಕ್ಕೆ, 2 ವೇರಿಯಬಲ್ಸ್ನ ಕಂಪ್ಯಾರಿಸನ್ ಮಾಡೋದಕ್ಕೆ ನಮಗೆ ಟ್ಯಾಬ್ಯುಲೇಷನ್ ಅನ್ನೋದು ಯೂಸ್ ಆಗಿರುತ್ತೆ. ಅಗೇನ್ 2 ಎಲಿಮೆಂಟ್ಸ್ನ ನಾವು ಕಂಪ್ಯಾರಿಸನ್ ಮಾಡೋದಕ್ಕೂ ಸಹಿತ ನಮಗೇನಾಗಿರುತ್ತೆ, ಟ್ಯಾಬ್ಯುಲೇಷನ್ ಪ್ರೊಸೀಜರ್ ಅನ್ನೋದು ಈಸಿ ಆಗಿರುತ್ತೆ. ಯಾಕಂದರೆ ದ ಟ್ಯಾಬ್ಯುಲೇಷನ್ ವಿಚ್ ಫೆಸಿಲಿಟೇಟ್ಸ್ ದಿ ಕಂಪ್ಯಾರಿಸನ್ ಆಫ್ ಗಿವೆನ್ ವೇರಿಯಬಲ್ಸ್. ಕೊಟ್ಟಿರುವಂಥ ಒಂದು ವೇರಿಯಬಲ್ಸ್ನಿಂದ ನಾವಲ್ಲಿ ಏನು ಮಾಡ್ಬೋದು, ಅದನ್ನು ಕಂಪೇರ್ ಮಾಡ್ಬೋದು. ಇಲ್ಲಿ ನಾವು 2 ಕಾಲಮ್ನಲ್ಲಿ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ನ ಮಾರ್ಕ್ಸ್ ಇನ್
ಮಾರ್ಕ್ಸ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ನೋಡ್ತೀವಿ. ಇಲ್ಲಿ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ನ ಜೊತೆಯಲ್ಲಿ ನಾವೇನು ಮಾಡ್ಬೋದು, ಮಾರ್ಕ್ಸ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ನ ನಾವು ಕಂಪೇರ್ ಮಾಡ್ಬೋದು. ಅಂದರೆ ಯಾವ ಒಂದು ಸ್ಟೂಡೆಂಟ್ ಯಾವ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ದಾನೆ, ಎಷ್ಟು ಸ್ಟೂಡೆಂಟ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಸ್ಕೋರ್ ಮಾಡಿದ್ದಾರೆ, ಜಾಸ್ತಿ ಸ್ಕೋರ್ ಮಾಡಿದ್ದಾರೆ, ಯಾವ ಸ್ಟೂಡೆಂಟ್ಸ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ನಲ್ಲಿ ಅಥವಾ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನು ನಾವು ಎಲ್ಲಿ ಐಡೆಂಟಿಫೈ ಮಾಡ್ಬೋದು, ವಿತ್ ದಿ ಹೆಲ್ಪ್ ಆಫ್ ಟ್ಯಾಬ್ಯುಲೇಷನ್ ಪ್ರೊಸೀಜರ್. ಟ್ಯಾಬ್ಯುಲೇಷನ್ ಪ್ರೊಸೀಜರ್ನಿಂದ ನಾವೇನು ಮಾಡ್ಬೋದು, ಅದನ್ನು ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ದಿ ಫೋರ್ತ್ ಒನ್ ಈಸ್ ಟು ಫೆಸಿಲಿಟೇಟ್ statistical analysis. Again, the tabulation which is useful for statistical analysis for the purpose of finding, identifying the mean, median, mode, and for the purpose of identifying the averages, or for identifying the grand total. These are the tabulation which facilitate the statistical analysis for further reference, for ಫ್ಯೂಚರ್ ರೆಫರೆನ್ಸ್. ಅಂದರೆ ನಮಗೆ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗಾಗಿ ನಮಗೆ ಯಾವುದು ಯೂಸ್ಫುಲ್ ಆಗಿರುತ್ತೆ, ಟ್ಯಾಬ್ಯುಲೇಷನ್ ಪ್ರೊಸೀಜರ್. ಬಿಕಾಸ್ ದ ಡಾಟಾ ವಿಚ್ ಈಸ್ ಇನ್ ಕಂಡೆನ್ಸ್ಡ್ ಫಾರ್ಮ್, ದ ರಿಕ್ವೈರ್ಡ್ ಡಾಟಾ ವಿಚ್ ಈಸ್ ರೆಪ್ರೆಸೆಂಟೆಡ್ ಇನ್ ಟೇಬಲ್. ರಿಕ್ವೈರ್ಡ್ ಡಾಟಾ ಅನ್ನೋದು ಎಲ್ಲಿ ನಮಗೆ ಸಿಕ್ಕಿರುತ್ತೆ, ಟೇಬಲ್ನಲ್ಲಿ ಸಿಕ್ಕಿರುತ್ತೆ. ಆ ರಿಕ್ವೈರ್ಡ್ ಡಾಟಾನ ನಾವು ಬಳಕೆ ಮಾಡ್ಕೊಂಡು ಏನು ಮಾಡ್ಬೋದು, ಫರ್ದರ್ ಸ್ಟ್ಯಾಟಿಸ್ಟಿಕಲ್ ಟ್ರೀಟ್ಮೆಂಟ್ಗೆ ನಾವೇನು ಮಾಡಿರ್ತೀವಿ, ಅದನ್ನು ಅಪ್ಲಿಕೇಬಲ್ ಮಾಡಿರ್ತೀವಿ. ಈ ರೀತಿ ಒಂದು ಸ್ಟ್ಯಾಟಿಸ್ಟಿಕಲ್ ಪ್ರೊಸೀಜರ್ಗೆ ನಾವೇನು ಮಾಡಿರ್ತೀವಿ, ಇಲ್ಲಿ ಟ್ಯಾಬ್ಯುಲೇಷನ್ ಪ್ರೊಸೀಜರ್ನ ನಾವು ಅಪ್ಲೈ ಮಾಡಿರ್ತೀವಿ. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಈಸ್ ಟು ಸೇವಿಂಗ್ ಆಫ್ ಸ್ಪೇಸ್. ಅಗೇನ್ ದ ಟ್ಯಾಬ್ಯುಲೇಷನ್ ವಿಚ್ ಸೇವ್ಸ್ ದಿ ಸ್ಪೇಸ್ನ ಸೇವ್ ಮಾಡ್ಬೋದು. ಅಂದರೆ ಒಂದು ವಿಚ್ ಈಸ್ ರೆಪ್ರೆಸೆಂಟೆಡ್ ಇನ್ ಕಂಡೆನ್ಸ್ಡ್ ಫಾರ್ಮ್. ಅಂದರೆ ನಂಬರ್ನ ಮಾತ್ರ ನಾವು ಅಂದರೆ ಒಂದು ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದ್ರಿಂದ ಆಟೋಮೆಟಿಕಲಿ ವಿಚ್ ರೆಡ್ಯೂಸಸ್ ದಿ ಸ್ಪೇಸ್ನ ರೆಡ್ಯೂಸ್ ಮಾಡಿರುತ್ತೆ. ಅದೇ ರೀತಿ ಟು ಹೆಲ್ಪ್ ರೆಫರೆನ್ಸಸ್. ಅಗೇನ್ ದ ಟ್ಯಾಬ್ಯುಲೇಷನ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಫ್ಯೂಚರ್ ರೆಫರೆನ್ಸಸ್, ಫಾರ್ ರಿಸರ್ಚ್ ಸ್ಟಡೀಸ್ಗೆ ಆ್ಯಸ್ ಎ ರೆಫರೆನ್ಸ್ ಆಗಿನೂ ಸಹಿತ ನಮಗೆ ಯಾವುದು ಅಪ್ಲಿಕೇಬಲ್ ಆಗಿರುತ್ತೆ, ಟ್ಯಾಬ್ಯುಲೇಷನ್ ಫಾರ್ ಪ್ರೊಸೀಜರ್ ಅನ್ನೋದು ಅಪ್ಲಿಕೇಬಲ್ ಆಗಿರುತ್ತೆ. ಯಾಕಂದರೆ ವಿಚ್ ಈಸ್ ಇನ್ ಕಂಡೆನ್ಸ್ಡ್ ಫಾರ್ಮ್, ಆರ್ ದ ರಿಕ್ವೈರ್ಡ್ ಡಾಟಾ ಈಸ್ ಮೆನ್ಷನ್ಡ್ ಇನ್ ಕಾಲಮ್ಸ್ ಆ್ಯಂಡ್ ರೋಸ್. ಕಾಲಮ್ಸ್ ಮತ್ತು ರೋಸ್ನಲ್ಲಿ ನಾವು ಅದನ್ನು ಮೆನ್ಷನ್ ಮಾಡಿರ್ತೀವಿ. ದಟ್ಸ್ ವೈ ವಿಚ್ ಈಸ್ ಯೂಸ್ಫುಲ್ ಫಾರ್ ಫ್ಯೂಚರ್ ರೆಫರೆನ್ಸಸ್. ಫ್ಯೂಚರ್ ರೆಫರೆನ್ಸಿಗಾಗಿ ನಾವೇನು ಮಾಡಿರ್ತೀವಿ, ಈ ಒಂದು ಟ್ಯಾಬ್ಯುಲೇಷನ್ ಪ್ರೊಸೀಜರ್ ಅನ್ನೋದನ್ನು ಕೈಗೊಂಡಿರ್ತೀವಿ. ಆ್ಯಂಡ್ ದಿ ಲಾಸ್ಟ್ ಒನ್ ಈಸ್ ಟು ಎಲಿಮಿನೇಟ್ ಎರರ್ಸ್ ಆ್ಯಂಡ್ omissions in the given data. Again, which eliminates the errors and omission in the given data. ಅಂದರೆ ಕೊಟ್ಟಿರುವಂಥ ಒಂದು ಡಾಟಾನಲ್ಲಿರುವಂಥ ಎರರ್ಸ್ ಮತ್ತು ಒಮಿಷನ್ನ ರೆಡ್ಯೂಸ್ ಮಾಡೋದಕ್ಕೂ ಸಹಿತ ಏನಾಗಿರುತ್ತೆ, ನಮಗೆ ಟ್ಯಾಬ್ಯುಲೇಷನ್ ಅನ್ನೋದು ಯೂಸ್ಫುಲ್ ಆಗಿರುತ್ತೆ. ಅಗೇನ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಕ್ರಾಸ್ ವೆರಿಫಿಕೇಷನ್ ಆಫ್ ಗಿವೆನ್ ಡಾಟಾ. ಕೊಟ್ಟಿರುವಂಥ ಒಂದು ಡಾಟಾನ ನಾವು ಟ್ಯಾಬ್ಲೇಟ್ ಮಾಡಿದಾಗ ಅದನ್ನು ಕ್ರಾಸ್ ವೆರಿಫಿಕೇಷನ್ ಪರ್ಪಸ್ಗೂ ಸಹಿತ ನಾವು ಯೂಸ್ ಮಾಡಿರ್ತೀವಿ. ವಿಚ್ ಈಸ್ ಯೂಸ್ಫುಲ್ ಫಾರ್ ಎಲಿಮಿನೇಟಿಂಗ್ ಎರರ್ಸ್ ಆ್ಯಂಡ್ ಒಮಿಷನ್ಸ್ ಇನ್ ದಿ ಡಾಟಾನಲ್ಲಿರುವಂಥ ಎರರ್ಸ್ನ ನಾವು ರೆಡ್ಯೂಸ್ ಮಾಡ್ಬೋದು. ಅದರ ಜೊತೆಯಲ್ಲಿ ಒಮಿಷನ್ಸ್ ಅಂದರೆ ಯಾವುದಾದ್ರೂ ವ್ಯಾಲ್ಯೂನ ನಾವು ಬಿಟ್ಟಾಗಿದ್ದನ್ನು ಸಹಿತ ನಾವೇನು ಮಾಡ್ಬೋದು, ಟ್ಯಾಬ್ಯುಲೇಷನ್ ಪ್ರೊಸೀಜರ್ನಿಂದ ನಾವು ಐಡೆಂಟಿಫೈ ಮಾಡ್ಬೋದು. ದೀಸ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ಪ್ರಿಪರೇಷನ್ ಆಫ್ ಟೇಬಲ್ಸ್. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ rules for tabulation. Here the size of the table should be suitable to the size of the paper. Here the size of the table should be suitable to the size of the paper. ಅಂದರೆ ನಾವು ಸೈಜ್ ಆಫ್ ದಿ ಪೇಪರ್ಗೆ ತಕ್ಕಂತೆ ನಾವೇನು ಮಾಡಬೇಕಾಗಿರುತ್ತೆ, ಟೇಬಲ್ನ ನಾವು ಫ್ರೇಮ್ ಮಾಡಬೇಕಾಗಿರುತ್ತೆ. ಅಂದರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದ್ದಾವೆ, ಎಷ್ಟು ನಮಗೆ ಆ ಪೇಜಿಗೆ ಸರಿ ಆಗ್ತವೆ, ಅಗೇನ್ ನಂಬರ್ ಆಫ್ ರೋಸ್ ಎಷ್ಟು ಬೇಕಾಗಿರ್ತವೆ, ಎಷ್ಟು ಹಿಡಿಸುತ್ತೆ, ಆ ಒಂದು ಬೇಸಿಸ್ನ ಮೇಲೆ ನಾವೇನು ಮಾಡಿರ್ತೀವಿ, ಟೇಬಲ್ಸ್ನ ನಾವು ಡ್ರಾ ಮಾಡ್ತೀವಿ. ದಟ್ಸ್ ವೈ ದ ಟೇಬಲ್ ಸೈಜ್ ಆಫ್ ದಿ ಟೇಬಲ್ ಶುಡ್ ಬಿ ಸೂಟಬಲ್ ಟು ದಿ ಸೈಜ್ ಆಫ್ ದಿ ಪೇಪರ್. ನಾವು ತೊಗೊಂಡಿರುವಂಥ ಒಂದು ಪೇಪರ್ಗೆ ಏನಾಗಿರಬೇಕು, ಆ ಸೈಜ್ ಆಫ್ ದಿ ಟೇಬಲ್ ಅನ್ನೋದು ಸೂಟಬಲ್ ಆಗಿರಬೇಕು. ಅಂದರೆ ನಾವು ಪೇಪರ್ನ ನಾವು A4 ತೊಗೊಂಡ್ರೆ ಅದಕ್ಕೆ ತಕ್ಕಂತೆ, ಅಂದರೆ ಅದರಲ್ಲಿ ಏನಾಗಿರುತ್ತೆ, ಅಲ್ಲಿ ನಮಗೆ ನಂಬರ್ ಆಫ್ ರೋಸ್ ಎಷ್ಟಿರಬೇಕು, ನಂಬರ್ ಆಫ್ ಕಾಲಮ್ಸ್ ಎಷ್ಟು ಇರಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು ಬೇಸ್ಡ್ ಆನ್ ದಿ ಸೈಜ್ ಆಫ್ ದಿ ಪೇಪರ್. ಸೈಜ್ ಆಫ್ ದಿ ಪೇಪರ್ ಬೇಸಿಸ್ನ ಮೇಲೆ ನಾವು ಟೇಬಲ್ನ ಡ್ರಾ ಮಾಡಬೇಕು. ಆ್ಯಂಡ್ ದಿ ಸೆಕೆಂಡ್ ರೂಲ್ ಈಸ್ ಕ್ಯಾಪ್ಷನ್ ಆ್ಯಂಡ್ ಸ್ಟಬ್ಸ್ ಶುಡ್ ಬಿ ಅರೇಂಜ್ಡ್ ಇನ್ ಸಮ್ ಸಿಸ್ಟಮೆಟಿಕ್ ಮ್ಯಾನರ್. ಇಲ್ಲಿ ಕ್ಯಾಪ್ಷನ್ ಆ್ಯಂಡ್ ಸ್ಟಬ್ಸ್ ಶುಡ್ ಬಿ ಅರೇಂಜ್ಡ್ ಇನ್ ಸಮ್ ಸಿಸ್ಟಮೆಟಿಕ್ ಆರ್ಡರ್ ಅಂತ ಹೇಳ್ತಾನೆ. ಕ್ಯಾಪ್ಷನ್ಸ್ ಅಂತಾಗ ಏನಾಗಿರುತ್ತೆ, ದ ಕಾಲಮ್ ಹೆಡಿಂಗ್ಸ್ ಆರ್ ಟ್ರೀಟೆಡ್ ಆಸ್ ದಿ ಕ್ಯಾಪ್ಷನ್ಸ್, ಅಗೇನ್ ದ ರೋ ಹೆಡಿಂಗ್ಸ್ ಆರ್ ಟ್ರೀಟೆಡ್ ಆಸ್ ದಿ ಸ್ಟಬ್ಸ್. ಇಲ್ಲಿ ಕಾಲಮ್ ಹೆಡಿಂಗ್ಸ್ನ ನಾವು ಕ್ಯಾಪ್ಷನ್ಸ್ ಅಂತ ಕರೆದಿರ್ತೀವಿ, ರೋ ಹೆಡಿಂಗ್ಸ್ನ ಸ್ಟಬ್ಸ್ ಅಂತ ಕರೆದಿರ್ತೀವಿ. ಕ್ಯಾಪ್ಷನ್ಸ್ ಆ್ಯಂಡ್ ಸ್ಟಬ್ಸ್ ಶುಡ್ ಬಿ ಅರೇಂಜ್ಡ್ ಇನ್ ಸಮ್ ಸಿಸ್ಟಮೆಟಿಕ್ ಆರ್ಡರ್. ಒಂದು ಸಿಸ್ಟಮೆಟಿಕ್ ಆರ್ಡರ್ನಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಕಾಲಮ್
ಹೆಡ್ಡಿಂಗ್ಸ್ನ ಮತ್ತು ರೋ ಹೆಡ್ಡಿಂಗ್ಸ್ನ ಪ್ಲೇಸ್ ಮಾಡಬೇಕು. ಅಂದರೆ ಅಂದರೆ ಒಂದಾದ ನಂತರ ಇನ್ನೊಂದನ್ನು ನಾವೇನು ಮಾಡಬೇಕು, ಅದನ್ನು ಪ್ಲೇಸ್ ಮಾಡಬೇಕಾಗಿರುತ್ತೆ. ಫಸ್ಟ್ 0 to 5 ಇರುತ್ತೆ, ನೆಕ್ಸ್ಟ್ 5 to 10, 10 to 15 ಇರಬೇಕು. ಅದ್ರ ಬಿಟ್ಟು 0 to 5 ಆದ ತಕ್ಷಣ 10 to 15, 15 to 20, 20 ಆದಮೇಲೆ ನಾವೇನು ಮಾಡ್ತೀವಿ 5 to 10, ಈ ರೀತಿ ನಾವು ರೆಪ್ರೆಸೆಂಟ್ ಮಾಡಬಾರ್ದು. ಇಟ್ ಮಸ್ಟ್ ಬಿ ಅರೇಂಜ್ಡ್ ಇನ್ ಸಮ್ ಸಿಸ್ಟಮೆಟಿಕ್ ಆರ್ಡರ್. ಒಂದು ಸಮ್ ಸಿಸ್ಟಮೆಟಿಕ್ ಆರ್ಡರ್ನಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಇಲ್ಲಿ ಆ ಕ್ಯಾಪ್ಷನ್ಸ್ನ ಮತ್ತು ಸ್ಟಬ್ಸ್ನ ಅರೇಂಜ್ ಮಾಡಬೇಕು. ದಿಸ್ ಈಸ್ ದಿ ಸೆಕೆಂಡ್ ರೂಲ್ ಫಾರ್ ಟ್ಯಾಬ್ಯುಲೇಷನ್. ಅಗೇನ್ ಥರ್ಡ್ ಒನ್ ಈಸ್ the units of measurement should be clearly defined, such as rupees in crores. The units of measurement should be clearly defined, such as rupees in crores. ಅಥವಾ ಯೂನಿಟ್ಸ್ನಲ್ಲಿದ್ದರೆ ಇನ್ ಕೇಜಸ್ ಅಂತೇಳಿ, ಇನ್ ಕ್ವಿಂಟಾಲ್ಸ್ ಅಂತೇಳಿ, ಅಥವಾ ಹೈಟ್ಸ್ ಇದ್ದರೆ ಸೆಂಟಿಮೀಟರ್ ಅಂತೇಳಿ, ವೆಯ್ಟ್ಸ್ ಇದ್ದರೆ ಕೇಜಸ್ ಅಂತೇಳಿ, LBs ಅಂತೇಳಿ, ಇಂದ ಒಂದು ಪರ್ಟಿಕ್ಯುಲರ್ ಒಂದು ಮೆಷರ್ಮೆಂಟ್ನಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಡಿಫೈನ್ ಮಾಡಬೇಕಾಗಿರುತ್ತೆ. ಇಫ್ ಇಟ್ ಈಸ್ ಇನ್ ಅಮೌಂಟ್ ಇದ್ದರೆ ರುಪೀಸ್ ಇನ್ ಲ್ಯಾಕ್ಸ್, ಆರ್ ರುಪೀಸ್ ಇನ್ ಥೌಸಂಡ್ಸ್, ಆರ್ ರುಪೀಸ್ ಇನ್ ಕ್ರೋರ್ಸ್, ಈ ರೀತಿ ನಾವೇನು ಮಾಡಿರ್ತೀವಿ ಅದನ್ನು ಇನ್ ರುಪೀಸ್ ಇನ್ ಬಿಲಿಯನ್ಸ್ ಅಂತೇಳಿ, ಮಿಲಿಯನ್ಸ್ ಅಂತೇಳಿ ನಾವೇನು ಮಾಡ್ತೀವಿ ಒಂದು ಟೇಬಲ್ನಲ್ಲಿ ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ಅಂದರೆ ಟೇಬಲ್ ರುಪೀಸ್ ಇನ್ ಕ್ರೋರ್ಸ್ ಅಂತ ಡಿಫೈನ್ ಮಾಡ್ತೀವಿ ಅಮೌಂಟ್ ಇದ್ದರೆ, ಲ್ಯಾಕ್ಸ್ನಲ್ಲಿದ್ದರೆ ರುಪೀಸ್ ಇನ್ ಲ್ಯಾಕ್ಸ್ ಅಂತ ಹೇಳ್ತೀವಿ, ಥೌಸಂಡ್ಸ್ನಲ್ಲಿದ್ದರೆ ರುಪೀಸ್ ಇನ್ ಥೌಸಂಡ್ಸ್ ಅಂತ ಹೇಳ್ತೀವಿ, ಈ ರೀತಿ ಮಿಲಿಯನ್ಸು, ಬಿಲಿಯನ್ಸ್, ಈ ರೀತಿ ನಾವು ಡಿಫ್ರೆಂಟ್ ಮೆಷರ್ಮೆಂಟ್ಸ್ನಿಂದ, ಅದೇ ಹೈಟ್ ಇದ್ದರೆ ಸೆಂಟಿಮೀಟರ್ಸ್ನಲ್ಲಿ ನಾವೇನು ಮಾಡಿರ್ತೀವಿ ಹೈಟ್ನ ರೆಪ್ರೆಸೆಂಟ್ ಮಾಡಿರ್ತೀವಿ, ಫೀಟ್ಸ್ನಲ್ಲಿ ರೆಪ್ರೆಸೆಂಟ್ ಮಾಡಿರ್ತೀವಿ. ಅದೇ ರೀತಿ ವೆಯ್ಟ್ಸ್ ಇದ್ದರೆ ಕೇಜಸ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಅಗೇನ್ ಕ್ವಿಂಟಾಲ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಟನ್ಸ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, LBಸ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಈ ರೀತಿ ಆ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಶುಡ್ ಬಿ ಕ್ಲಿಯರ್ಲಿ ಡಿಫೈನ್ಡ್ ವೈಲ್ ಪ್ರಿಪೇರಿಂಗ್ ದಿ ಟೇಬಲ್ಸ್ ಆರ್ ವೈಲ್ ಫಾರ್ಮುಲೇಷನ್ ಆಫ್ ಟೇಬಲ್ಸ್. ಟೇಬಲ್ನ ನಾವು ಫಾರ್ಮ್ ಮಾಡಬೇಕು ಅಂದಾಗ ಈ ಒಂದು ಮೆಷರ್ಮೆಂಟ್ನ ನಾವು ಏನು ಮಾಡಬೇಕು, ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ನೆಕ್ಸ್ಟ್, ಫಿಗರ್ಸ್ ಮೇ ಬಿ ರೌಂಡೆಡ್. ಇನ್ ಕೇಸ್ ಆಫ್ ಟ್ಯಾಬ್ಯುಲೇಷನ್ ಫಿಗರ್ಸ್ ಮೇ ಬಿ ರೌಂಡೆಡ್. ಅಂದರೆ ಇಲ್ಲಿ ನಾವು ಏನು ಮಾಡ್ಬೋದು, ರೌಂಡ್ ಆಫ್ನ ಮಾಡಬೇಕಾಗಿರುತ್ತೆ ಫಿಗರ್ಸ್. ಅಂದರೆ ನಂಬರ್ ಆಫ್ ಡೆಸಿಮಲ್ ಪಾಯಿಂಟ್ಸ್ ಜಾಸ್ತಿ ಇದ್ದಾಗ ಅದನ್ನು ನಾವೇನು ಮಾಡ್ಬೋದು, ರೆಡ್ಯೂಸ್ ಮಾಡ್ತಾ ಬಂದು ಅದನ್ನು ನೆಕ್ಸ್ಟ್ ನಂಬರ್ಗೆ ನಾವು ರೌಂಡ್ ಆಫ್ ಮಾಡ್ಬೋದು. ಅಂದರೆ ಇಲ್ಲಿ 0.5ಗಿಂತ ಕಡಿಮೆ ಇದ್ದರೆ ಲೆಸರ್ ನಂಬರ್ಗೆ ಹಾಕ್ತೀವಿ, 0.5ಗಿಂತ ಜಾಸ್ತಿ ಇದ್ದರೆ ಆ ಒಂದು ಲಾರ್ಜರ್ ನಂಬರ್ಗೆ ನಾವು ಅದನ್ನು ನೆಕ್ಸ್ಟ್ ನಂಬರ್ಗೆ ನಾವು ಏನು ಮಾಡಿರ್ತೀವಿ, ಅದನ್ನು ರೌಂಡ್ ಔಟ್ ಮಾಡಿರ್ತೀವಿ. ಈ ಪ್ರೊಸೀಜರ್ನೂ ಸಹಿತ ನಾವು ಕೈಗೊಂಡಿರ್ತೀವಿ. ನೆಕ್ಸ್ಟ್, ದ ಟೇಬಲ್ ಶುಡ್ ನಾಟ್ ಬಿ ಓವರ್ಲೋಡೆಡ್ ವಿತ್ ಅನ್ನೆಸೆಸರಿ ಡೀಟೇಲ್ಸ್. ಅಗೇನ್ ದಿಸ್ is another rule for tabulation. The table should not be overloaded with unnecessary detail. The table should include only relevant data as well as required data for our purpose. ನಮ್ಮ ಪರ್ಪಸ್ಗೆ ತಕ್ಕಂತೆ ರಿಲೆವೆಂಟ್ ಮತ್ತು ರಿಕ್ವೈರ್ಡ್ ಡಾಟಾನ ಮಾತ್ರ ನಾವೇನು ಮಾಡಬೇಕು, ಟೇಬಲ್ನಲ್ಲಿ ಪ್ಲೇಸ್ ಮಾಡಬೇಕು. ಟೇಬಲ್ ಶುಡ್ ನಾಟ್ ಬಿ ಓವರ್ಲೋಡೆಡ್ ವಿತ್ ಅನ್ನೆಸೆಸರಿ ಡೀಟೇಲ್ಸ್. ಯಾವುದೇ ರೀತಿಯಾದಂಥ ಒಂದು ಅನ್ನೆಸೆಸರಿ ಡೀಟೇಲ್ಸ್ನ ನಾವು ಎಲ್ಲಿ ಇನ್ಕ್ಲೂಡ್ ಮಾಡಿರಬಾರ್ದು, ಟ್ಯಾಬ್ಯುಲೇಷನ್ನಲ್ಲಿ ಇನ್ಕ್ಲೂಡ್ ಮಾಡಿರಬಾರ್ದು. ದ ಟೇಬಲ್ಸ್ ಶುಡ್ ಇನ್ಕ್ಲೂಡ್ ಓನ್ಲಿ ರಿಲೆವೆಂಟ್ ಆಸ್ ವೆಲ್ ಆಸ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಫಾರ್ ಅವರ್ ಪರ್ಪಸ್. ನಮ್ಮ ಒಂದು ಪರ್ಪಸ್ಗೆ ತಕ್ಕಂತೆ ನಾವೇನು ಮಾಡಬೇಕು, ರಿಲೆವೆಂಟ್ ಮತ್ತು ರಿಕ್ವೈರ್ಡ್ ಇನ್ಫಾರ್ಮೇಷನ್ನ ಮಾತ್ರ ಅದನ್ನು ನಾವು ಅಲ್ಲಿ ಪ್ಲೇಸ್ ಮಾಡಿರಬೇಕು. ನೆಕ್ಸ್ಟ್, ಟೇಬಲ್ ಶುಡ್ ಬಿ complete and self-explanatory. Table should be complete and it should be self-explanatory. ಅಲ್ಲಿ ಟೇಬಲ್ ಅನ್ನೋದು ಏನಾಗಿರಬೇಕು, it should be complete, which must fill all the columns and rows. Again, it must be self-explanatory based on captions and steps. Caption ಮತ್ತು ಸ್ಟೆಪ್ಸ್ನ ನಾವು ಏನು ಮಾಡಿರ್ತೀವಿ, ಅಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ. ಬೇಸ್ಡ್ ಆನ್ ದಟ್ ಇಟ್ ಶುಡ್ ಬಿ ಎಕ್ಸ್ಪ್ಲನೇಟ್ರಿ. ಅಂದರೆ ನಾವು ಅದನ್ನು ಮೆನ್ಷನ್ ಮಾಡಿದಾಗ ಮಾತ್ರ ನಮಗೇನಾಗಿರುತ್ತೆ, ಅದು ಎಕ್ಸ್ಪ್ಲನೇಟ್ರಿ ಆಗಿರುತ್ತೆ. ಮತ್ತು ಅದರ ಒಂದು ಹೆಡ್ಡಿಂಗ್ನು ಸಹಿತ ನಾವೇನು ಮಾಡಬೇಕು, ಮೆನ್ಷನ್ ಮಾಡಬೇಕು, ಟೇಬಲ್ ಹೆಡ್ಡಿಂಗ್ನ. ಅವಾಗ ಅದನ್ನು ನಾವೇನಂದರೆ ಎಕ್ಸ್ಪ್ಲನೇಟ್ರಿ. ದ ಟೇಬಲ್ ರಿಲೇಟಿಂಗ್ ಟು ಮಾರ್ಕ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಕ್ವಾಂಟಿಟೇಟಿವ್ ಟೆಕ್ನಿಕ್ 1 ವಿಚ್ ಇಂಡಿಕೇಟ್ಸ್ ದ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ದಿ ಸ್ಟೂಡೆಂಟ್ಸ್ ಇನ್ ಕ್ವಾಂಟಿಟೇಟಿವ್ ಟೆಕ್ನಿಕ್ 1 ಅನ್ನೋದನ್ನು ಆ ಒಂದು ಟೇಬಲ್ ರೆಪ್ರೆಸೆಂಟ್ ಮಾಡಿರುತ್ತೆ. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಈಸ್ ಎ ಟೇಬಲ್ ಶುಡ್ ಬಿ ಅಟ್ರಾಕ್ಟಿವ್ ಆ್ಯಂಡ್ ಡ್ರಾ ದಿ ಅಟೆನ್ಷನ್ ಆಫ್ ದಿ ರೀಡರ್. ಎ ಟೇಬಲ್ ಶುಡ್ ಬಿ ಅಟ್ರಾಕ್ಟಿವ್ ಆ್ಯಂಡ್ ಡ್ರಾ ದಿ ಅಟೆನ್ಷನ್ ಆಫ್ ದಿ ರೀಡರ್. ಅಂದರೆ ಇಲ್ಲಿ ನಮ್ಮ ಟೇಬಲ್ ಅನ್ನಾಗ ಏನಾಗಿರುತ್ತೆ, ಇಟ್ ಶುಡ್ ಬಿ ಅಟ್ರಾಕ್ಟಿವ್, ಇಟ್ ಶುಡ್ ಡ್ರಾ ದಿ ಅಟೆನ್ಷನ್ ಆಫ್ ದಿ ರೀಡರ್, ವಿಚ್ ಮಸ್ಟ್ ಕನ್ಸಿಸ್ಟ್ ಆಫ್ ದಿ ಎ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ವಿಚ್ ಮಸ್ಟ್ ಅಟ್ರಾಕ್ಟ್ ದಿ ರೀಡರ್ಗೆ ಅದನ್ನು ಅಟ್ರಾಕ್ಟಿವ್ನೆಸ್ ಇರಬೇಕು. ಯಾಕಂದರೆ ವಿ ಶುಡ್ ಅವಾಯ್ಡ್ ದಿ
For that reason, we should avoid the unnecessary information. Only we should inculcate or include relevant information for our purpose. Then only it is possible to attract as well as draw the attention of the reader. ಒಂದು ರೀಡರ್ನ ಒಂದು ಅಟ್ರಾಕ್ಷನ್ನ ಅಥವಾ ಕಂಟೆನ್ಷನ್ನ ಡ್ರಾ ಮಾಡಬೇಕಂದಾಗ we should place the data in systematic manner, and again we should avoid the unnecessary data given in the ಪ್ರಾಬ್ಲಮ್. ಅಂದರೆ ಅದು ಕೊಟ್ಟಿರುವಂಥ ಒಂದು ಅನ್ನೆಸೆಸರಿ ಡಾಟಾನ ನಾವೇನು ಮಾಡಬೇಕಾಗಿರುತ್ತೆ, ಇಲ್ಲಿ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಅಗೇನ್ ಯೂಸಿಂಗ್ ಆಫ್ ಅಬ್ಸರ್ವೇಷನ್ ಶುಡ್ ಬಿ ಅವಾಯ್ಡೆಡ್. ಅಗೇನ್ ಹಿಯರ್ ಆಲ್ಸೋ ಯೂಸಿಂಗ್ ಆಫ್ ಅಬ್ಸರ್ವೇಷನ್ ಶುಡ್ ಬಿ ಅವಾಯ್ಡೆಡ್ ಇನ್ ಟ್ಯಾಬ್ಲೇಷನಲ್ಲಿ ಅಬ್ಸರ್ವೇಷನ್ಸ್ನ ನಾವೇನು ಮಾಡಬೇಕಾಗಿರುತ್ತೆ, ಅವಾಯ್ಡ್ ಮಾಡಬೇಕಾಗಿರುತ್ತೆ. ದೀಸ್ ಆರ್ ದಿ ರೂಲ್ಸ್ ಫಾರ್ ಟ್ಯಾಬ್ಲೇಷನ್. ದಟ್ ದಿ ಸೈಜ್ ಆಫ್ ದಿ ಟೇಬಲ್ ಶುಡ್ ಬಿ suitable to the size of the paper. Captions and stubs should be arranged in some systematic order. The unit of measurement should be clearly defined, such as rupees in crores ಅಥವಾ ಅದರ್ ಯೂನಿಟ್ಸ್ನಲ್ಲಿದ್ದರೆ ಇನ್ ಕೇಜಸ್ ಅಂತ ಟ್ರೀಟ್ ಮಾಡ್ತೀವಿ, ಇನ್ ಕ್ವಿಂಟಾಲ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಫಿಗರ್ಸ್ ಮೇ ಬಿ ರೌಂಡೆಡ್, ಅಂದರೆ ಡೆಸಿಮಲ್ ಪಾಯಿಂಟ್ಸ್ನ ನಾವೇನು ಮಾಡ್ಬೋದು, ರೌಂಡ್ ಆಫ್ ಮಾಡ್ಬೋದು. ದ ಟೇಬಲ್ ಶುಡ್ ನಾಟ್ ಬಿ ಓವರ್ಲೋಡೆಡ್ ವಿತ್ ಅನ್ನೆಸೆಸರಿ ಡಾಟಾ. ಅನ್ನೆಸೆಸರಿ ಡೀಟೇಲ್ಸ್ನಿಂದ ಆ ಒಂದು ಟೇಬಲ್ ಏನಾಗಿರಬಾರ್ದು, ಓವರ್ಲೋಡೆಡ್ ಆಗಿರಬಾರ್ದು. ಟೇಬಲ್ ಶುಡ್ ಬಿ ಕಂಪ್ಲೀಟ್ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಇಲ್ಲಿ ಟೇಬಲ್ ಅನ್ನೋದು ಏನಾಗಿರುತ್ತೆ, ಇಟ್ ಶುಡ್ ಬಿ complete and self-explanatory. A table should be attractive and draw the attention of the reader, and using of observation should be avoided. ಅಂದರೆ ಒಂದು ಅಬ್ಸರ್ವೇಷನ್ಸ್ನ ಕೊಟ್ಟಿರುವಂಥ ಯೂಸಿಂಗ್ ಆಫ್ ಅಬ್ಸರ್ವೇಷನ್ ಶುಡ್ ಬಿ ಅವಾಯ್ಡೆಡ್. ದೀಸ್ ಆರ್ ದಿ ರೂಲ್ಸ್ ಫಾರ್ ಟ್ಯಾಬ್ಲೇಷನ್. and the summary relating to the session, that is the content learned. And here tabulation of data, meaning, objectives of tabulation, rules for tabulation. Now meaning of data andaga the data which is presented in a systematic manner is treated as the, are presented in columns and rows is treated as the tabulation. ಇಲ್ಲಿ tabulation ಅಲ್ಲಿ ನಾವು ಏನು ಮಾಡ್ತೀವಿ, data which is presented in ಕಾಲಮ್ಸ್ ಆ್ಯಂಡ್ ರೋಸ್. ಅಂದರೆ ಇಲ್ಲಿ ಕಾಲಮ್ಸ್ನಲ್ಲಿ ನಾವು ರೋಸ್ನಲ್ಲಿ ಇದ್ದರೆ ಮಾತ್ರ ನಾವು ಅದನ್ನು ಏನಂತ ಟ್ರೀಟ್ ಮಾಡ್ತೀವಿ, ಟ್ಯಾಬ್ಯುಲೇಷನ್ ಅಂತ ಹೇಳ್ತೀವಿ. ಮೀನಿಂಗ್ ನೋಡಿದ್ದೀವಿ. ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್ ಇಲ್ಲಿ ಏನ್ರಿ, ಇಟ್ ರೆಡ್ಯೂಸಸ್ ದಿ ಕಾಂಪ್ಲೆಕ್ಸಿಟಿ ವಿಚ್ ಫೆಸಿಲಿಟೇಟ್ಸ್ ದಿ ಕಂಪ್ಯಾರಿಷನ್, ಅಗೇನ್ ಟು ಎಲಿಮಿನೇಟ್ ದಿ ಎರರ್ಸ್ ಆ್ಯಂಡ್ omissions. Again similarly to facilitate that are to saving of space. ಇವೆಲ್ಲ ಆಸ್ಪೆಕ್ಟ್ಸ್ನ ನಾವೇನಂತ ಟ್ರೀಟ್ ಮಾಡಿದ್ವಿ, ಅಬ್ಜೆಕ್ಟಿವ್ಸ್ ಫಾರ್ ಪ್ರಿಪ್ರೇಷನ್ ಆಫ್ ಟೇಬಲ್ಸ್ ಅಂತ ಹೇಳಿದ್ವಿ. ಅಗೇನ್ ರೂಲ್ಸ್ ಫಾರ್ ಟ್ಯಾಬ್ಯುಲೇಷನ್ ನೋಡಿದ್ವಿ. ಇಲ್ಲಿ ರೂಲ್ಸ್ ಫಾರ್ ಟ್ಯಾಬ್ಯುಲೇಷನಲ್ಲಿ ನಾವು ಮೇಜರ್ ಆಗಿ ಏನಾಗಿರುತ್ತೆ, ಟೇಬಲ್ ಮಸ್ಟ್ ಅಟ್ರಾಕ್ಟ್ ದಿ ರೀಡರ್, ಅಟೆನ್ಷನ್ ಆಫ್ ದಿ ರೀಡರ್ನ ಅಟ್ರಾಕ್ಟ್ ಮಾಡಬೇಕಾಗಿರುತ್ತೆ. ಮತ್ತು ವಿಚ್ ಮಸ್ಟ್ ಬಿ ಬೇಸ್ಡ್ ಆನ್ ದ ಸೈಜ್ ಆಫ್ ದಿ ಟೇಬಲ್, ಮಸ್ಟ್ ಬಿ ಬೇಸ್ಡ್ ಆನ್ ದಿ ಸೈಜ್ ಆಫ್ ದಿ ಪೇಪರ್ ಅಂತ ಹೇಳಿರ್ತೀವಿ. ಅಗೇನ್ the values may be round off, the measurement should be specified, captions and stubs should be arranged in a systematic manner. These are the some rules for tabulation. Okay, these are the elements which are covered in this particular session. ಈ ಒಂದು ಸೆಷನ್ ಅಲ್ಲಿ ನಾವು ಟ್ಯಾಬ್ಯುಲೇಷನ್ ಆಫ್ ಡಾಟಾ ಬಗ್ಗೆ ನೋಡಿದ್ವಿ, ಮೀನಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್ ನೋಡಿದ್ವಿ, ಹಾಗೆ ರೂಲ್ಸ್ ಫಾರ್ ಟ್ಯಾಬ್ಯುಲೇಷನ್ ನೋಡಿದ್ವಿ, ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ರಿಲೇಟಿಂಗ್ ಟು this session. That first one, tabulation makes the data option A simple, option B complex, option C very complex, option D none of the above. And second one, which of the following are the objectives of constructing the table for presenting the data? Option A, to bring out essential features of the data. Option B, to facilitate statistical analysis. Option C, saving of space. Option D, all of the above. Next, third question, tabular presentation of data saves space without compromising dash of the data. Option A, quality of data. Option B, quantity of data. Option C, both A and B. Option D, none of the above. Next, fourth one, length of interval is calculated as. Option A, the difference between upper limit and lower limit. Option B, the sum of upper limit and lower limit. Option C, half of the difference between upper limit and lower limit. Option D, half of the sum of the upper limit and lower limit. If in a frequency table either the lower limit of first class
or the upper limit of last class is not a fixed number, then classes are option A one-way classes, option B two-way classes, option C discrete classes, option D open-end classes. Here these are the answers for the question. For first one, option A, tabulation makes the data, option A simple. For second one, option D, which of the following are the objectives of constructing table for presenting data? All of above. Here, to bring out essential features of the data, to facilitate statistical analysis, saving of the space. All these are treated as the objectives of constructing table for presenting data. For third one, option C, tabular presentation of data saves space without compromising both A and B of data. Here A and B is nothing but quality of data and quantity of data. Tabular presentation of data space without compromising quality of data and quantity of data. Quality ಮತ್ತು quantity of data na present ಮಾಡ್ತೀವಿ. For fourth one, option A, length of interval is calculated as, option A the difference between upper limit and lower limit. Upper limit and lower limit. The length of the class interval is calculated as the difference between upper limit and lower limit. For fifth one, option D, if in a frequency table either lower limit of first class or the upper limit of last class is not a fixed number, then classes are called, option A one-way, option B two-way, option C discrete, option D open-ended classes. Here in a frequency table either lower limit of first class or the upper limit of last class is not a fixed number, then the classes are called open-ended classes. ಅಂತ ಒಂದು ಕ್ಲಾಸಸ್ನ ನಾವೇನಂತ ಟ್ರೀಟ್ ಮಾಡ್ತೀವಿ, ಇಲ್ಲಿ ಓಪನ್ ಎಂಡೆಡ್ ಕ್ಲಾಸಸ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. And these are the references for this particular session. Gupta SP 2017, Statistical Methods, Sultan Chand and Sons publication. Gupta SC 2018, Fundamentals of Statistics, Himalaya Publishing House. Pillai and Bhagavati 2010, Statistics, Chand publications. These are the references for this particular session. You can refer all these books for our further referencing. Okay, thank you.